Good evening, everyone. This is your Pradeep Koda, and this is your beautiful channel, Pradeep Koda 09. Okay. Now, in this session, we are going to discuss about image, how the images are going to form in the concave mirrors. Last session, we are discuss how what are the rules for tracing the images by concave mirror ಅಂತ ಡಿಸ್ಕಸ್ ಮಾಡಿದ್ವಿ. ಇವಾಗ ನನಗೇನ್ ಬೇಕು ಇವಾಗ ಹೆಂಗ್ ಇಮೇಜ್ ಫಾರ್ಮ್ ಆಗ್ತಾ ಅಂತ ಬೇಕು. ನಾವು ಪ್ಲೇನ್ ಮಿರರ್ ಒಳಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ಲೇನ್ ಮಿರರ್ ಒಳಗಡೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. How the images are going to form in case of plane mirror, and similarly we already discussed about the characteristics also. Characteristics discuss ಮಾಡಿ ಇಲ್ಲಿ ನನಗೇನ್ ಬೇಕು ಕಾನ್ಕೇವ್ ಮಿರರ್ ಒಳಗಡೆ ಇಮೇಜಸ್ ಹೆಂಗ್ ಫಾರ್ಮ್ ಆಗ್ತವೆ ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಬೇಕು ನನಗೆ. ಇಲ್ಲಿ ಕಾನ್ಕೇವ್ ಮಿರರ್ ಒಳಗಡೆ ನನ್ನ ಹತ್ರ ಮೇನ್ಲಿ ಎಷ್ಟು ಕೇಸ್ ಅದಾವಪ್ಪ ಅಂದ್ರೆ 6 ಕೇಸಸ್ ಅದಾವ. ಪ್ಲೇನ್ ಮಿರರ್ ಒಳಗಡೆ ಒಂದೇ ಕೇಸ್ ಇತ್ತು ನನಗೆ, ಹೌದಾ? ಇಲ್ಲಿ ಕಾನ್ಕೇವ್ ಮಿರರ್ ಒಳಗಡೆ ಎಷ್ಟು ಕೇಸ್ ಬರ್ತಾವಪ್ಪ ಅಂತಂದ್ರ ವಿ ಹ್ಯಾವ್ 6 ಕೇಸಸ್. ಈ 6 ಕೇಸಸ್ ಯಾವ್ದ್ರ ಮೇಲೆ ಡಿಪೆಂಡ್ ಅದಾವಪ್ಪ ಅಂತಂದ್ರೆ ದೀಸ್ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಪೊಸಿಷನ್ ಆಫ್ ಆಬ್ಜೆಕ್ಟ್. ಅಂದ್ರೆ ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಮಾಡಿದೀವಪ್ಪ ಅಂತಂದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜಸ್ ಆರ್ ಆಲ್ಸೋ ಗೋಯಿಂಗ್ ಟು ಚೇಂಜ್ ಹಿಯರ್. ಕರೆಕ್ಟಾ? ಬಟ್ ಪ್ಲೇನ್ ಮಿರರ್ ಒಳಗೆ ಹಂಗ ಆಗ್ತಿರ್ಲಿಲ್ಲ. ನಾನು ಪ್ಲೇನ್ ಮಿರರ್ ಮುಂದೆ ಒಂದು 10 ಮೀಟರ್ ದೂರ ನಿಂತಿದ್ದಪ್ಪ ಅಂದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತಿತ್ತು, ನೆಕ್ಸ್ಟ್ 5 ಮೀಟರ್ ನಿಂತಾಗೂ ಅದೇ ಇರ್ತಿತ್ತು, 1 ಮೀಟರ್ ನಿಂತಾಗೂ ಅದೇ ಇರ್ತಿತ್ತು. ಹೌದಾ ಇಲ್ಲ? ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದ್ದು, ಸೈಜ್ ಆಫ್ ದಿ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಸೈಜ್ ಆಫ್ ದಿ ಇಮೇಜ್ ಇತ್ತು, ಹೌದಾ? ಅಂಡ್ ಆಫ್ಟರ್ ದಟ್ ಮತ್ತೇನಿತ್ತು, ಲ್ಯಾಟ್ರಲಿ ಇನ್ವರ್ಟೆಡ್ ಇತ್ತು, ವರ್ಚುವಲ್ ಅಂಡ್ ಡೈರೆಕ್ಟ್ ಇತ್ತು, ಹೌದಾ? ಅವು ಕ್ಯಾರೆಕ್ಟರಿಸ್ಟಿಕ್ಸ್ ಒಟ್ಟ ಚೇಂಜ್ ಆಗ್ತಿಲ್ಲ, ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಆಗ. ಬಟ್ ಇಲ್ಲಿ ಹಂಗಾಗಲ್ಲ. Characteristics of the image is continuously changes on the basis of position of the images. Position of the object. Position of the object base ಮೇಲೆ ಏನು ಚೇಂಜ್ ಆಗ್ತದಪ್ಪ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತವೆ. ಲೆಟ್ಸ್ ಸಿ ಹಿಯರ್. ಫಸ್ಟ್ ಕೇಸ್ ನಂಬರ್ 1. ಕೇಸ್ ನಂಬರ್ 1. ಓಕೆ, ಕೇಸ್ ನಂಬರ್ 1 ಒಳಗಡೆ ನಾವು ಆಬ್ಜೆಕ್ಟ್ ಎಲ್ಲಿ ಇಡ್ತೀನಪ್ಪ ಅಂತಂದ್ರ ಆಬ್ಜೆಕ್ಟ್ ಈಸ್ ಆಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಐತೆ. ಇನ್ಫೈನೈಟ್ ಡಿಸ್ಟೆನ್ಸ್ ಅಪ್ಪ ಅಂತಂದ್ರೆ ಇಟ್ ಈಸ್ ವೆರಿ ಫಾರ್ ಫ್ರಮ್ ದಿ ಮಿರರ್. ಸ್ಪೆರಿಕಲ್ ಮಿರರ್. ವಿಚ್ ಮಿರರ್? ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಇಂದ ಬಹಳ ದೂರ ಐತೆ ಅಂತ ಅರ್ಥ. ಇನ್ಫೈನೈಟ್ ಅಂತಂದ್ರ ನಾಟ್ ಇನ್ಫೈನೈಟ್, ಬಹಳ ದೂರ ಇದ್ದಕ್ಕೆ ಏನಂತಾರೆ ವೆರಿ ಫಾರ್ ಡಿಸ್ಟೆನ್ಸ್ ಏನಂತ ಕರೀತಾರೆ ಇಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಹೌದಾ? ಈಗ ನೋಡಿ, ನನಗೆ ಲಾಸ್ಟ್ ಪ್ರೀವಿಯಸ್ ಸೆಷನ್ ಒಳಗಡೆ ನಾವು ಆಲ್ರೆಡಿ ಏನ್ ಡಿಸ್ಕಸ್ ಮಾಡಿದ್ವಿ, ರೂಲ್ಸ್ ಫಾರ್ ಟ್ರೇಸಿಂಗ್ ದ ಇಮೇಜಸ್ ಡಿಸ್ಕಸ್ ಮಾಡಿದ್ವಿ. ಅವು ಇಲ್ಲಿ ಬಹಳ ಇಂಪಾರ್ಟೆಂಟ್. ಸಪೋಸ್ ನೀವು ಏನಾದ್ರು ನೋಡಿರ್ಲಿಲ್ಲಪ್ಪ ಅಂತಂದ್ರ ನಿಮ್ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಆಲ್ರೆಡಿ ಲಿಂಕ್ ಮೆನ್ಷನ್ ಮಾಡಿನಪ್ಪಿ, ಅದನ್ನ ಒಂದ್ಸಾರಿ ವಿಸಿಟ್ ಮಾಡ್ರಿ, ಅದನ್ನ ನೋಡ್ಕೊಂಡ್ರೆ ಇದು ಕ್ಲಾರಿಟಿ ಸಿಗ್ತದೆ. ಹೌದಾ? ಇಲ್ಲಿ ರೇ ಡಯಾಗ್ರಾಮ್ಸ್ ಇಟ್ ಈಸ್ ದೇ ಆರ್ ಡಿಫ್ರೆಂಟ್ ಇನ್ ದ ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಸ್. ಹೌದಾ? NCERT ಟೆಕ್ಸ್ಟ್ ಬುಕ್ಸ್ ಒಳಗಡೆ ಬೇರೆ ಕೊಟ್ಟರಪ್ಪಿ, ಇನ್ ಡಿಫ್ರೆಂಟ್ ಮಟೀರಿಯಲ್ಸ್ ನೋಡಿರಪ್ಪ ಅಂತಂದ್ರೆ ರೇ ಡಯಾಗ್ರಾಮ್ ಚೇಂಜ್ ಆಗ್ತವೆ, ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗಲ್ಲ. ಅಂದ್ರೆ ಮೀನಿಂಗ್ ಏನು, ಎಲ್ಲಾ ರೇ ಡಯಾಗ್ರಾಮ್ಸ್ ಒಂದೇ ಅನ್ನಂಗ. ನಾವ್ ಎಲ್ಲಾನು ಡ್ರಾ ಮಾಡಿ ನೋಡೋದು. ನಾವು ಟೆಕ್ಸ್ಟ್ ಬುಕ್ ನಾಗ ಯಾವ್ದೇವಿ ಅವನ್ನ ಅಷ್ಟೇ ಡ್ರಾ ಮಾಡಿ, ಯಾವ್ದವ ಅವನ್ನ ಅಷ್ಟೇ ಡ್ರಾ ಮಾಡಿದ್ರೆ ಎಕ್ಸಾಮ್ ಮಾರ್ಕ್ಸ್ ಕೊಡ್ತಾರ, ಆ ತರ ಏನಿಲ್ಲ. ಬೇಕಾದಂಗ್ ಡ್ರಾ ಮಾಡ್ಬೋದು ನೀವು, ನಿಮಗೆ ಹೆಂಗ್ ಮನ್ಸಿಗೆ ಬರ್ತದ ಹಂಗ್ ಡ್ರಾ ಮಾಡ್ಬೋದು. ಬಟ್ ಏನು, ರೂಲ್ ಫಾಲೋ ಮಾಡಬೇಕು. ಏನ್ ಫಾಲೋ ಮಾಡಬೇಕು? ರೂಲ್ ಫಾಲೋ ಮಾಡಬೇಕು. ವಿ ವಿಲ್ ಡ್ರಾ ಹಿಯರ್. ಎಲ್ಲಾ ತರ ಡ್ರಾ ಮಾಡಿ ನೋಡು, ಮತ್ತೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರ್ತದೆ ಅದನ್ನ ಡ್ರಾ ಮಾಡ್ಕೊಂಡು ಇದನ್ನೇ ಡ್ರಾ ಮಾಡಿ ನೀವು ಇದನ್ನೇ ಕಂಪಲ್ಸರಿ ಡ್ರಾ ಮಾಡಬೇಕು ಆ ತರ ಏನೋ ರೂಲ್ ಇಲ್ಲ ಇಲ್ಲಿ. ನಿಮಗೆ ಹೆಂಗ್ ಮನ್ಸಿಗೆ ಬರ್ತದೆ ಹಂಗ್ ಡ್ರಾ ಮಾಡ್ಕೋ, ಬಟ್ ರೂಲ್ ಫಾಲೋ ಮಾಡ್ತಿರ್ಬೇಕು. ಒಂದ್ಸಾರಿ ನೋಡು ಮತ್ತೆ. 4 ರೂಲ್ಸ್ ಇದ್ದು. ಏನೇನೋ ರೂಲ್ಸ್? ಸಪೋಸ್ ಲೈಟ್ ಏನಾದ್ರು ಪ್ಯಾರಲ್ ಆಗಿ ಬಂದಿತ್ತಂದ್ರ ಫೋಕಸ್ ಥ್ರೂ ಹೋಗ್ತಿತ್ತು, ರೂಲ್ ನಂಬರ್ 1 ಇದು. ರೂಲ್ ನಂಬರ್ 2 ಏನಿತ್ತು? ಫೋಕಸ್ ಥ್ರೂ ಬಂದಿದ್ರ ಪ್ಯಾರಲ್ ಹೋಗ್ತಿತ್ತು, ರೂಲ್ ನಂಬರ್ 2 ಇದು. ರೂಲ್ ನಂಬರ್ 3 ಏನಪ್ಪಿ? ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಬಂದ್ರ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೋಗ್ತಿತ್ತು, ರೂಲ್ ನಂಬರ್ 3 ಇದು. ರೂಲ್ ನಂಬರ್ 4 ಏನಪ್ಪಿ? ಆಬ್ಲಿಕ್ಲಿ ಪೋಲಿಗೆ ಏನಾದ್ರು ಲೈಟ್ ರೇ ಇನ್ಸಿಡೆಂಟ್ ಆಯ್ತಪ್ಪ ಅಂತಂದ್ರ ಇಟ್ ವಿಲ್ ರಿಫ್ಲೆಕ್ಟ್ಸ್ ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್. ಯಾರಿಗೂ ಟಚ್ ಅಲಾರಂಗ್ ಬರ್ತಿತ್ತು, ಯಾರಿಗೂ ಟಚ್ ಅಲಾರಂಗ್ ಹೋಗ್ತಿತ್ತು. ಯಾರ್ದು ಕಿರಿಕಿರಿ ಬ್ಯಾಡ್ರಿ, ನಮ್ಗತ್ತ ಕಿರಿಕಿರಿ ಮಂದಿ ಅಲ್ಲ ನಮ್ಗತೆ, ನನ್ಗತೆ. ಹೌದಾ? ಸೇರಿ ಕೇಸ್ ನಂಬರ್ 1. ಆಬ್ಜೆಕ್ಟ್ ಎಲ್ಲಿಟ್ಟು ಈಗ ಇನ್ಫೈನೈಟ್ ಡಿಸ್ಟೆನ್ಸ್ ಇಟ್ಟು. ಲೆಟ್ಸ್ ಡ್ರಾ ದ ಮಿರರ್ ಹಿಯರ್. ವಿಚ್ ಮಿರರ್? ಕಾನ್ಕೇವ್ ಮಿರರ್ ಅಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ಕೇವ್ ಮಿರರ್ ಹಿಯರ್ ಬಿಕಾಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಇನ್ವರ್ಡ್ಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನೈತೆ? ಇನ್ವರ್ಡ್ಸ್ ಐತೆ. ಕರೆಕ್ಟಾ? ಅಂಡ್ ಹಿಯರ್ ವಿ ಹ್ಯಾವ್ ಅ EB. EB ಅಂದ್ರೆ ಏನ? It is a aperture. We have discussed. This is a component of the spherical mirror. ಹೌದಾ? And next here we have a point P. Point P ಅಂದ್ರೆ ಏನು? ಪೋಲ್ ಇದು. And this is center of curvature. Center of curvature. ಹೌದಾ? And let's draw the imaginary straight line which is passes through the C and P. ಅದಕ್ಕೆ ಏನಂತ ಕರಿತೀವಿ? Focus, principal axis ಅಂತ ಕರಿತೀವಿ. And in exactly in between the C and P ಪಾಯಿಂಟ್ ಯಾವ್ದು ಇರ್ತೈತಿ? ಫೋಕಸ್ ಇರ್ತೈತಿ. ಅಂಡ್ ಇದಕ್ಕೆ XY ಅಂತ ಕರಿತೀವಿ. ಹೌದಾ? ದಿಸ್ ಇಸ್ ಕಾನ್ಕೇವ್ ಮಿರರ್.
ಆಬ್ಜೆಕ್ಟ್ ಎಲ್ಲಿಟ್ಟಿ ನಾನೀಗ ಇನ್ಫೈನೈಟ್ ಡಿಸ್ಟೆನ್ಸ್ ಇಟ್ಟಿ ಎಲ್ಲಪಿ ಇನ್ಫೈನೈಟ್ ಡಿಸ್ಟೆನ್ಸ್ ಅಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಈಗ ಆಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಈಗ ಎಲ್ಲಿ ಆಬ್ಜೆಕ್ಟ್ ಕಾಣಲ್ಲ ನನಗೆ ಬರೀ ಆಬ್ಜೆಕ್ಟ್ ಇಂದ ಲೈಟ್ ರೇಸ್ ಬರ್ತದೆ ಹೌದಾ ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತು ಅಂದ್ರೆ ರೂಲ್ ಏನೈತಿ minimum 2 light rays we need to form an image. Minimum how many light rays we need to form an image? Minimum 2 light rays we need to form an image. And our reflect ಆದ್ಮೇಲೆ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಏನವ ಕಂಪಲ್ಸರಿ ಅವು ಒಂದಕ್ಕೊಂದು ಮೀಟ್ ಆಗ್ಬೇಕು ಹೌದಾ ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್ ಆನ್ ಇಮೇಜ್ ಅಪಿ ಮಿನಿಮಮ್ 2 light rays note api these are very very important you should keep in your mind note minimum 2 light rays we need to form an image. Two light rays ಅಂತ ಹೇಳಿದ್ರೆ ಯಾವ reflected light rays. Those those reflected light rays should meet at that point image is forms. ಹೌದಲ್ಲ ಟೂ ಲೈಟ್ ರೇಸ್ ಏನಾಗಬೇಕು ಟೂ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಏನಾಗಬೇಕು ಮೀಟ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ಇದು ಒಂದು ರಿಫ್ಲೆಕ್ಟೆಡ್ ಲೈಟ್ ರೇ ಇದನ್ನ ಒಂದು ರಿಫ್ಲೆಕ್ಟೆಡ್ ಲೈಟ್ ರೇ ಅಂತ ಅನ್ಕೋ ಇವು ಏನ್ ಮಾಡ್ತಾವ ಇಲ್ಲಿ ಮೀಟ್ ಆಗ್ತಾವ ಅಂದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತದೆ ಹೌದಾ ಅದು ನೆನಪಿರ್ಬೇಕು ನಾನು ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್ ಅನ್ ಇಮೇಜ್ ಮಿನಿಮಮ್ 2 light rays ಅಂದ್ರೆ ಇಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಇಂದ ಆಬ್ಜೆಕ್ಟ್ ಇಂದ ಬರ್ತಿರ್ತಾವ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಆಬ್ಜೆಕ್ಟ್ ಇಂದ ಪ್ರೊಡ್ಯೂಸ್ ಆಗ್ತಿರ್ತಾವ ಬಟ್ ನಾವು ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ನ ತಗೋಬಾರ್ದಪ್ಪ ಫಾರ್ ಎಕ್ಸಾಂಪಲ್ ನೀ ಮಿರರ್ ಮುಂದೆ ನಿಂತಿಯಪ್ಪ ಅಂದ್ರ ನಿನ್ನ ಹತ್ರ ಲೈಟ್ ರೇಸ್ ಹೋಗ್ತಿರ್ತಾವ ಮಿರರ್ ಕಡೆ ಎಷ್ಟು ಹೋಗ್ತಿರ್ತಾವಪಿ ಎರಡೇ ಹೋಗ್ತಿರ್ತಾವ ಇಲ್ಲ ಮೇ ಬಿ 100 ಹೋಗ್ಬೋದು ಮೇ ಬಿ 1 lakh ಹೋಗ್ಬೋದು ಮೇ ಬಿ 10 lakh ಲೈಟ್ ರೇಸ್ ಹೋಗ್ಬೋದಪಿ ಓಕೆ 10 lakh ಲೈಟ್ ರೇಸ್ ಹೋಗ್ತಾವ ಅಂತ ಅನ್ಕೋ 10 lakh ಲೈಟ್ ರೇಸ್ ನೀವು ಡ್ರಾ ಮಾಡಕ್ ಆಗಲ್ಲ ನನಗ ಅದಕ್ಕ ಮಿನಿಮಮ್ ಎಷ್ಟು ಲೈಟ್ ರೇಸ್ ಬೇಕಲ್ಲಪ್ಪ ಇಮೇಜ್ ಫಾರ್ಮ್ ಆಗಕ ಅಷ್ಟೇ ಲೈಟ್ ರೇಸ್ ತಗೋತೀನಿ ನಾನು ಮಿನಿಮಮ್ ಎಷ್ಟು ಲೈಟ್ ರೇಸ್ ಬೇಕು ಮಿನಿಮಮ್ ವಿ ನೀಡ್ 2 light rays to form an image let's take 2 light rays ಇಲ್ಲಿ ಆಬ್ಜೆಕ್ಟ್ ಅಲ್ಲಿ ಐತಂತ ನಾನು ಇನ್ಫೈನೈಟ್ ಐತೆ ಅಂತ ಹೇಳಿದೆ ಇನ್ನೊಂದು ನೋಟ್ ಆಬ್ಜೆಕ್ಟ್ ಅಲ್ಲಿ ಐತಂತ ಹೇಳಿದ್ದೆ ನಾನು ಇನ್ಫೈನೈಟ್ ಡಿಸ್ಟೆನ್ಸ್ ಐತೆ ಅಂತ ಹೇಳಿದ್ದೆ ಇನ್ಫೈನೈಟ್ ಡಿಸ್ಟೆನ್ಸ್ ಗಿಂತ ಆಬ್ಜೆಕ್ಟ್ಸ್ ಎಂತ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡ್ತಾವಪಿ ಪ್ಯಾರಲಲ್ ಲೈಟ್ ರೇಸ್ ಪ್ರೊಡ್ಯೂಸ್ ಮಾಡ್ತಾವ ಎಂತ ಲೈಟ್ ರೇಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಸೆಷನ್ ಎಂತ ಲೈಟ್ ರೇಸ್ ಪ್ರೊಡ್ಯೂಸ್ ಮಾಡ್ತಾವ ಪ್ಯಾರಲಲ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡ್ತಾವ ಇನ್ಫೈನೈಟ್ ಆಬ್ಜೆಕ್ಟ್ ಈಸ್ ಆಲ್ವೇಸ್ produces note ಮಾಡ್ಕೊಡ್ರಪ್ಪಿ produces okay produces parallel beam of light rays parallel beam of light rays parallel beam of light rays ನ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಈಗ ಇನ್ಫೈನೈಟ್ ಡಿಸ್ಟೆನ್ಸ್ ಗೆ ಐತಿದು parallel light rays ತಗೋಬೇಕು how many light rays we should take here minimum 2 ಅಂದ್ರೆ 2 light rays ಸಾಕಪ್ಪ ಅಂದ್ರೆ 2 ಅಷ್ಟೇ ತಗೊಂಡ್ಬಿಡು ಸಾಕು ನಾನು ಓಕೆ 2 parallel light rays ತಗೊಂಡೆ ರೂಲ್ ನಂಬರ್ 1 ಏನಿತ್ತು ಪ್ಯಾರಲಲ್ ಲೈಟ್ ರೇ ಇನ್ಸಿಡೆಂಟ್ ರಿಫ್ಲೆಕ್ಟರ್ ಹೆಂಗ್ ಹೋಗ್ತಿತ್ತು ಫೋಕಸ್ ಹೌದಾ ನೆಕ್ಸ್ಟ್ ಇದು ಹೆಂಗ್ ಹೋಗ್ತದೆ ಇದು ಪ್ಯಾರಲಲ್ ಇತ್ತು ಇದು ಹೆಂಗ್ ಹೋಗ್ತದಪ್ಪಿ ಫೋಕಸ್ ಹೋಗ್ತದೆ ಹೆಂಗ್ ಹೋಗ್ತದ ಫೋಕಸ್ ಹೆಂಗ್ ಹೋಗ್ತದೆ ಫೋಕಸ್ ಏನಾಗಲ್ಲ ಮಿಸ್ಟೇಕ್ ಆಗುದೇ ಫೋಕಸ್ ಓಕೆ ಲೈಕ್ ದಿಸ್ ಈ ಡಯಾಗ್ರಾಮ್ ಕರೆಕ್ಟಾ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಇಟ್ ಇಸ್ ಯಾಕೆ ರಾಂಗ್ಲಿ ಅಲ್ಲೋಣ ಡ್ರಾ ನೀನೇ ಮಾಡ್ತೀವಿ ರಾಂಗ್ ನೀನೇ ಹೇಳ್ತೀವಿ ಹೊಯ್ಕೊಳಮ್ಮ ನಾವು ಹೊಯ್ಕೊಬಿಡ್ರಪ್ಪ ಕೇಳ್ರಿ ಜಸ್ಟ್ ಸಿ ರಾಂಗ್ ಅಂತ ಹೇಳಿದೆ ನಾನು ಯಾಕೆ ರಾಂಗ್ ಇದು ನೋಡು ಅಣ್ಣ ಇಲ್ಲಿ ನಾನು ಡೈರೆಕ್ಷನ್ ಬಿಟ್ಟಿನಿ ಡೈರೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸಪೋಸ್ ಡೈರೆಕ್ಷನ್ ಬಿಟ್ಟಿ ಅಂತಂದ್ರೆ ಏನದು ಜಸ್ಟ್ ಲೈನ್ ಹೊಡೆದಂಗ ಅದು ಯಾರಿಗೆ ಹಾ ಯಾರಿಗೂ ಅಲ್ಲಪಿ ಮಿರರಿಗೆ ಲೈನ್ ಹೊಡೆದಂಗ ಹೌದಾ ಇಲ್ಲ ಮಿರರಿಗೆ ಲೈನ್ ಹೊಡೆದಂಗ ಮಿರರಿಗೆ ಲೈನ್ ಹೊಡಿಬಾರ್ದು ರೇ ಡ್ರಾ ಮಾಡ್ಬೇಕು ನೀನು ಅಂದ್ರೆ ಇಲ್ಲಿ ಆರೋ ಮಾರ್ಕ್ ಏನಾರ ಇರ್ಲಿಲ್ಲ ಅಂತಂದ್ರ ಏನಿದು ಬರೀ ಸ್ಟ್ರೇಟ್ ಲೈನ್ ಆಗ್ಬಿಡ್ತದೆ ಕಂಪಲ್ಸರಿ ಆರೋ ಮಾರ್ಕ್ ಹಾಕ್ಬೇಕು ಅಂದ್ರ ಟು ರಿಪ್ರೆಸೆಂಟ್ ಇಟ್ ಆಸ್ ಅ ರೇ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಏನ್ ಮಾಡು ಕಂಪಲ್ಸರಿ ಆರೋ ಮಾರ್ಕ್ ಹಾಕ್ಬೇಕು ಹೌದಾ ಸಿ ಹಿಯರ್ 2 light rays meet ಆಗೋನಪ್ಪಿ 2 ರಿಫ್ಲೆಕ್ಟ್ ಇದು ಯಾವ ಲೈಟ್ ರೇ ಇನ್ಸಿಡೆಂಟ್ ರೇ ಇಟ್ ಈಸ್ ಇದು ಯಾವ ರೇ ಇನ್ಸಿಡೆಂಟ್ ರೇ ಇದು ಯಾವ ರೇ ರಿಫ್ಲೆಕ್ಟೆಡ್ ರೇ ಇದು ಯಾವ ರೇ ಪಿ ರಿಫ್ಲೆಕ್ಟೆಡ್ ರೇ 2 reflected light rays those reflected rays should meet at that point image is forms ಅಂತ ಐತಿ ಅಂದ್ರೆ ಇವೆರಡು ಯಾವ ಪಾಯಿಂಟ್ ಮೀಟ್ ಆಗ್ತಾವಲ್ಲಪಿ ಆ ಪಾಯಿಂಟ್ ಒಳಗಡೆ ಇಮೇಜ್ ಆಗ್ತಾವ ಯಾವ ಪಾಯಿಂಟ್ ಮೀಟ್ ಆಗ್ಯಾವ ಈಗ ಫೋಕಸ್ ಮೀಟ್ ಆಗ್ಯಾವ ಎಲ್ಲಿ ಮೀಟ್ ಆಗ್ಯಾವಪಿ ಫೋಕಸ್ ಮೀಟ್ ಆಗ್ಯಾವ ಮೀನ್ಸ್ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು
Image is forms at focus. Image is forms at focus. Characteristics ಬರುತ್ತೆ. Characteristics of image. Characteristics. Characteristics of image. First characteristics. Image ಎಲ್ಲಿ ಫಾರ್ಮ್ ಐತಪಿ? ಇಮೇಜ್ ಕಂಪ್ಲೀಟ್ ಬರೋಕ್ಕಾಗಲ್ಲ ನನಗೆ ದಾಸರಪಿ, ನಾನು ಅಷ್ಟು ಫುಲ್ ಲೇಜಿ ಇದ್ದೀನಿ ನಾನು. ಇಮೇಜ್ ಅನ್ನು ಬದಲಿ ಐ ಅಂತ ಬರ್ಬಿಡ್ತೀನಿ, ಆಬ್ಜೆಕ್ಟ್ ಅನ್ನು ಬದಲಿ ನೆಕ್ಸ್ಟ್ ಟೈಮ್ ಏನ್ ಬರ್ಬಿಡ್ತೀನಿ, ಓ ಅಂತ ಬರ್ಬಿಡ್ತೀನಿ. ಇರ್ತದ? ಇಮೇಜ್ ಅಂದ್ರ ಐ ಅಂತ ಬರಿತೀನಿ, ಆಬ್ಜೆಕ್ಟ್ ಅಂದ್ರ ಓ ಅಂತ ಬರಿತೀನಿ. ಐ ಈಸ್ ಆಟ್ ಎಲ್ ಫಾರ್ಮ್ ಆಗೈತಿ? ಫೋಕಸ್. ಐ ಈಸ್ ಆಟ್ ಎಫ್. ಎಲ್ಲೈತದು? ಎಫ್. ಫೋಕಸ್ ಬರೋಕ್ಕಾಗಲ್ಲ ನನಗೆ, ಫುಲ್ ಲೇಜಿ ಇದೀನಪ್ಪಿ ನಾನು. ಎಫ್ ಅಂತ ಬರ್ಕೊಂಡ್ಬಿಡ್ತೀನಿ. ಹೌದಾ ಇಲ್ಲ? ಎಫ್. ಅಂಡ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಬೇಕು ನನಗೆ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೈಜ್ ನೋಡೋ ಮತ್ತೆ ಏನ್ ಸೈಜ್ ಐತಿ. ಏನ್ರ ನಿನಗೆ ಇಮೇಜ್ ಕಾಣಾಗ್ತದ ನೋಡು, ಇಮೇಜ್ ಎಲ್ಲರ ಕಾಣಾಗತ್ತದ ಬಟ್ ಫಾರ್ಮ್ ಆಗೈತಿ ಇಮೇಜ್ ಎಲ್ಲರ ಕಾಣಾಗ್ತದ? ಇಮೇಜ್ ಎಲ್ಲಿ ಕಾಣಾಕತ್ತಿಲ್ಲ. ಇಮೇಜ್ ಎಲ್ಲಿ ಕಾಣಾಕತ್ತಿಲ್ಲಪ್ಪ ಅಂದ್ರ ಬಾಳ ಸಾಣದೈತಿ. ಏನೈತಿ? ಬಾಳ ಸಾಣದೈತಿ. ಅಂದ್ರೆ ಏನು? ಇಮೇಜ್ ಈಸ್ ಹೈಲಿ ಡಿಮಿನಿಶ್. ಡಿಮಿನಿಶ್ ಅಂದ್ರೆ ಏನು? ಸಾಣದ. ಹೈಲಿ ಡಿಮಿನಿಶ್ ಅಂದ್ರೆ ಇಲ್ಲ, ಬಾಳ ಸಾಣ. ಹೈಲಿ ಡಿಮಿನಿಶ್. ಹೈಲಿ ಡಿಮಿನಿಶ್. ಓಕೆ, ಹೈಲಿ ಡಿಮಿನಿಶ್ ನೆಕ್ಸ್ಟ್ ಟೈಮ್ ಹೆಂಗ್ ಬರ್ಕೊಂಡ್ಬಿಡ್ತದೆ? ಎಚ್ ಡಿ ಅಂತ ಬರ್ಕೊಂಡ್ಬಿಡ್ತೀನಿ ನಾನು. ಅರೇ ಸರ್ ಏನ್ರಿ ಎಚ್ ಡಿ ಮಾತಾಡಕತ್ತೀರಿ ಅಣ್ಣ, ನೀ ತಿಳ್ಕೊಳ್ಳೋರಂತ ಎಚ್ ಡಿ ಅಲ್ಲಿದು. ಹಾ, ಏನಿದು? ಹೈಲಿ ಡಿಮಿನಿಶ್. ನೆಕ್ಸ್ಟ್ ಟೈಮು ಹೈಲಿ ಡಿಮಿನಿಶ್ ಅಂತ ಬರುತ್ತೆ. ಹೈಲಿ ಡಿಮಿನಿಶ್ ಏನಂತ ಬರ್ತೀನಿ ನಾನು? ಎಚ್ ಡಿ ಅಂತ ಬರಿತೀನಿ ನಾನು. ಓಕೆ, ನೀವು ಎಚ್ ಡಿ ಏನೇನು ತಿಳ್ಕೊಬೇಡ್ರಪ್ಪಿ, ನೀವೆಲ್ಲ ಬೇರೆ ಬೇರೆ ಕಡೆ ಹೋಗ್ತದ ಮೆಂಟಾಲಿಟಿ. ಹೌದಾ? ಆ ತರ ಹೋಗ್ಕೋಬೇಡ್ರಿ, ಇಲ್ಲೇ ಇರ್ರಿ. ಎಚ್ ಡಿ ಅಂದ್ರೆ ಹೈಲಿ ಡಿಮಿನಿಶ್ ಅಂತ ತಿಳ್ಕೊಡ್ರಪ್ಪಿ, ಏನಾರ ತಿಳ್ಕೊಬೇಡ್ರಿ. ಓಕೆ, ಸರಿ. ಇಮೇಜ್ ಏನೈತಿ? ಹೈಲಿ ಡಿಮಿನಿಶ್. ಥರ್ಡ್ ಪಾಯಿಂಟ್. ಇಮೇಜ್ ಪೊಸಿಷನ್ ಗೊತ್ತಾಯ್ತು ನನಗ. ಪೊಸಿಷನ್ ಏನೈತಿ? ಫೋಕಸ್ ಐತಿ. ಇಮೇಜ್ ಸೈಜ್ ಗೊತ್ತಾಯ್ತು. ಸೈಜ್ ಏನೈತಿ? ಎಚ್ ಡಿ ಐತಿ, ಹೈಲಿ ಡಿಮಿನಿಶ್ ಐತಿ. ಅಂದ್ರೆ ಈಗ ಇಮೇಜ್ ನೇಚರ್ ಬೇಕಲ್ಲ ನನಗ. ನೇಚರ್ ಏನೈತಿ ಅಂತ ನೋಡೋಣ. ನೇಚರ್ ಅಂದ್ರೆ ಏನಿಲ್ಲಪಿ, ಇದು ಇಮೇಜ್ ಐತಿಲ್ಲ, ರಿಯಲ್ ಲೈಟ್ ರೇಸ್ ಫಾರ್ಮ್ ಆಗಿತ್ತು, ಇಮ್ಯಾಜಿನರಿ ಲೈಟ್ ರೇಸ್ ಫಾರ್ಮ್ ಆಗಿತ್ತು. ರಿಯಲ್ ಲೈಟ್ ರೇಸ್ ಅಂದ್ರ ಲೆಟ್ಸ್ ಸಿ ಹಿಯರ್, ಸಿಂಪಲ್ ವರ್ಡ್ಸ್ ನಾಗ ಹೇಳ್ಬೇಕಂದ್ರ ರಿಯಲ್ ಲೈಟ್ ರೇಸ್ ಅಂದ್ರ ಈಗ ಲೈಟ್ ರೇ ಹಿಂಗ್ ಕಾಣ್ಬೇಕು. ಇಮ್ಯಾಜಿನರಿ ಲೈಟ್ ರೇಸ್ ಅಂದ್ರೆ ಏನಪ್ಪಾ ಅಂದ್ರ, ಇಮ್ಯಾಜಿನರಿ ಲೈಟ್ ರೇಸ್ ಅಂದ್ರೆ ಏನಪ್ಪಾ ಅಂತಂದ್ರ ಹಿಂಗ್ ಡಾಟೆಡ್ ಡಾಟೆಡ್ ಡಾಟ್ 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 ಇರಬೇಕು. ಎಲ್ಲಾರ ಡಾಟ್ ಅದಾವ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು ಅದಾವ ಇಲ್ಲಿ ಇಲ್ಲ. ಅಂದ್ರೆ ಏನು? ಇಮೇಜ್ ಈಸ್ ರಿಯಲ್ ಅಂಡ್ ಇಮೇಜ್ ಸೀದಾ ಫಾರ್ಮ್ ಆಗೈತೆ ಉಲ್ಟಾ ಫಾರ್ಮ್ ಆಗೈತೆ ಅಂತ ಬೇಕು ನನಗೆ. ಎಲ್ಲಾರ ಕಾಣಾಗತ್ತದ? ಇಮೇಜ್ ಕಾಣಾಗತ್ತ ಸರ್, ಸೀದಾ ಉಲ್ಟಾ ಎಲ್ಲಿ ಗೊತ್ತಾಗತ್ತೆ ನಮಗ? ಓಕೆ, ನಾನು ಹೇಳ್ತೀನಿ, ನಾ ಇರುದೇ ಅದಕ್ಕಲ್ಲ. ಏನಿರ್ತದ? ಉಲ್ಟಾ ಇರ್ತದೆ. ನೆಕ್ಸ್ಟ್ ರೇ ಡಯಾಗ್ರಾಮ್ ಒಳಗೆ ಕಾಣ್ತದ. ಹೌದಾ? ಇಲ್ಲಿ ಕಾಣಲ್ಲ. ಫಸ್ಟ್ ರೇ ಡಯಾಗ್ರಾಮ್ ಒಳಗೆ ಕಾಣಲ್ಲಪ್ಪಿ, ನೆಕ್ಸ್ಟ್ ರೇ ಡಯಾಗ್ರಾಮ್ ಕಾಣ್ತಾವ. ರಿಯಲ್ ಅಂಡ್ ಇನ್ವರ್ಟೆಡ್. ಇಮೇಜ್ ಏನೈತಿ? ರಿಯಲ್ ಐತಿ ಮತ್ತ ಇನ್ವರ್ಟೆಡ್ ಐತಿ. ಇಮೇಜ್ ಉಲ್ಟಾ ಫಾರ್ಮ್ ಆಗೈತಿ. ಇಲ್ಲಿ ಸೈಜ್ ಹೆಂಗದ? ಫುಲ್ ಹೆವಿ ಸಾಣ ಐತಿ, ಹೈಲಿ ಡಿಮಿನಿಶ್ ಐತಿ. ಓಕೆ, these three characteristics you have to write along with the ray diagram. Ray diagram question ಕೇಳ್ತಾರ ಅವರು. Draw the ray diagram of concave mirror when the object is placed at infinite distance. ನೀ ಇದನ್ನ ಡ್ರಾ ಮಾಡಬೇಕು, ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕು. ಯು ವಿಲ್ ಗೆಟ್ 3 marks. 3 marks. ಕರೆಕ್ಟಾ? ಅಂಡ್ ದಿಸ್ ಇಸ್ ಕೇಸ್ ನಂಬರ್ 1. ಹೌದಾ? ದಿಸ್ ಇಸ್ ಕೇಸ್ ನಂಬರ್ 1. ನೋಟ್ ಮಾಡ್ಕೊಂಡ್ರಪ್ಪ ಇದನ್ನ. ರಬಾಡ್ಲಿ ಓಕೆ. ಸಪೋಸ್ ಏನಾದ್ರು ಯಾರ ಬರ್ಕೊಂಡಿಲ್ಲ ಅಂತಂದ್ರ ಜಸ್ಟ್ ಒಂದು 5 seconds ಬ್ಯಾಕ್ ಬರಪಿ, ಪಾಸ್ ಮಾಡ್ರಿ, ಬರ್ಕೊರಿ. ಕ್ಲಿಯರ್? ನೆಕ್ಸ್ಟ್ ಕೇಸ್ ನಂಬರ್ 2. ಅಂದ್ರೆ ಆಬ್ಜೆಕ್ಟ್ ಏನ್ ಮಾಡ್ತೇನೆ ನಾನು? ಫಸ್ಟ್ ಇನ್ಫೈನೈಟ್ ಬಹಳ ದೂರ ಇದ್ದ ಸ್ವಲ್ಪ ಮಿರರ್ಗೆ ನಿಯರ್ ತಗೊಂತ ಬರ್ತೀನಿ. ಹೌದಾ? ಹೆಂಗ್ ತಗೊಂಡ್ಬರ್ತೀನಿ? ನಿಯರ್ ತಗೊಂತ ಬರ್ತೀನಿ. ಅಂದ್ರೆ ಈಗ ಬಹಳ ದೂರ ಇನ್ಫೈನೈಟ್ ಡಿಸ್ಟೆನ್ಸ್ ಐತಿ. ಈಗ ನಿಯರ್ ತಗೊಂಬಂದ್ರೆ ಎಲ್ಲಪಿ? ಸಿ ಐತಿ, ಇಲ್ಲಿ ಸಿ ಹಿಂದ್ ತಗೊಂಬಂದಿರ್ತೀನಿ. ಆಮೇಲೆ ಸಿ ಮ್ಯಾಗ ಇಡ್ತೀನಿ, ಆಮೇಲೆ ಸಿ ಮತ್ತೆ ಎಫ್ ಮಿಡಲ್ ಇಡ್ತೀನಿ, ಆಮೇಲೆ ಎಫ್ ಮೇಲೆ ಇಡ್ತೀನಿ, ಆಮೇಲೆ ಎಫ್ ಮತ್ತೆ ಪಿ ಮಿಡಲ್ ಇಡ್ತೈತಿ, ಆಮೇಲೆ ಪಿ ಮ್ಯಾಗ ಇಡಕ್ ಬರ್ತಾನ? ಬರಲ್ಲ. ಅಂದ್ರೆ 6 ಡಯಾಗ್ರಾಮ್ಸ್ ಆದವು ನನಗೆ. 6 ಕೇಸಸ್ ಅದಾವ ಅಂತ ಹೇಳಿದ್ದೆ ಅಲ್ಲ. ಫಸ್ಟ್ ಕೇಸ್ ಏನು? ಇನ್ಫೈನೈಟ್ ಡಿಸ್ಟೆನ್ಸ್. ಸೆಕೆಂಡ್ ಕೇಸ್ ಸ್ವಲ್ಪ ನಿಯರ್ ತಗೊಂಡ್ಬರ್ತೀನಿ, ಅಂದ್ರೆ ಬಿಹೈಂಡ್ ಸಿ. ಸೆಕೆಂಡ್ ಕೇಸ ಆನ್ ಸಿ. ಥರ್ಡ್ ಕೇಸ ಬಿಟ್ವೀನ್ ಸಿ ಅಂಡ್ ಎಫ್. ಫೋರ್ತ್ ಕೇಸ ಆನ್ ಎಫ್. ಫಿಫ್ತ್ ಕೇಸ ಬಿಟ್ವೀನ್ ಎಫ್ ಅಂಡ್ ಪಿ. ಸಿಕ್ಸ್ತ್ ಕೇಸ್. 6 ಕೇಸ್ ಆದವು. ಹೌದಾ? ನೋಡೋ ಎಲ್ಲಿ ಇಡ್ತೀನಿ ಈಗ ಆಬ್ಜೆಕ್ಟ್ ಅಂತ ಬರೆಯಲ್ಲ. ಈಗ ನಮ್ಗೆ ಅಷ್ಟು ಬರೀದಲ್ಲ, ಆಗಲ್ಲ ಪಿ. ಓ ಅಂತ ಬರಿತೀನಿ. ಓ ಈಸ್ ಆಟ್ ಬಿಯಾಂಡ್ ಸಿ. ಅಂದ್ರೆ ಸಿ ಹಿಂದ್ ತಗೊಂಡ್ ಇರ್ತೀನಿ ನಾನು. ಲೆಟ್ಸ್ ಡ್ರಾ ದ ಡಯಾಗ್ರಾಮ್ ಏನಪ್ಪಿ? ವಿಚ್ ಮಿರರ್ ಇಟ್ ಈಸ್? ಕಾನ್ಕೇವ್ ಮಿರರ್. ವೈ ಇಟ್ ಈಸ್ ಕಾಲ್ಡ್ as concave mirror?
The reflecting surface is inwards, correct? And here we have a AB. AB means what? It is a it is a it is a AB means what? It is a aperture. Another aperture. And here we have a point P. Point P and then this is 4. And let's draw the center of curvature. This is center of curvature. And let's draw the principal axis here. This is principal axis. Principal axis andre ಏನು? It is an imaginary straight line which is passes through the C and P. Next, F, focus. Object ಎಲ್ಲಿ ಇಡ್ತೀನಿ ಈಗ? Object is at beyond C ಅಂದ್ರೆ object ಇಲ್ಲಿ ತಗೊಂಬ. Object ಇಲ್ಲಿ ತಗೊಂಬ. Object ಇಲ್ಲಿ ತಗೊಂಬ. Okay? Object ನ minimum ಎಷ್ಟು light rays ಬೇಕು ನನಗ? Image form ಆಗ್ಬೇಕಾದ್ರ 2 light rays ಬೇಕು. ಅವು ರಿಫ್ಲೆಕ್ಟ್ ಆಗಿ ಒಂದ್ ಕಡೆ ಮೀಟ್ ಆಗ್ತಾವ. ಅಲ್ಲಿ image form ಆಗ್ತದೆ. ಹೌದಾ? See here. Let's draw. Minimum how many light rays we need to for? 2 images. But more than 2 light rays produced by the object here. Object ಏನ್ ಮಾಡ್ತದ? More than 2 light rays ನ ಪ್ರೊಡ್ಯೂಸ್ ಮಾಡ್ತದ. ಬಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಓನ್ಲಿ 2 ಕನ್ಸಿಡರ್ ಮಾಡ್ಕೊಂತೀನಿ. ಒಂದ್ ಹೆಂಗ್ ತಗೋತೀನಪ್ಪ ಅಂದ್ರೆ ಪ್ಯಾರಲಲ್ ತಗೋತೀನಿ. ಹೆಂಗ್ ಭಯ? ಪ್ಯಾರಲಲ್. ಅಣ್ಣ ಪ್ಯಾರಲಲ್ ತಗೊಳಕತ್ತಾನಂದ್ರೆ ನಾ ಪ್ಯಾರಲಲ್ ತಗೊಳಲ್ಲ. ಇನ್ನೊಬ್ಬ ಇರ್ತಾನ. ಸರ್ ಪ್ಯಾರಲಲ್ ಯಾಕೆ ತಗೋಬೇಕ್ರಿ? ಸರ್ ಪ್ಯಾರಲಲ್ ಯಾಕೆ ತಗೋಬೇಕ್ರಿ? ಇದು ಎ, ಇದು ಬಿ, ಇದನ್ನು ಕಾನ್ಕೇವ್ ಮಿರರ್, ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಸಿ, ಇದು ಎಫ್, ಇದು ಪಿ. ನಿಮ್ ಅಣ್ಣನ ನೀವು ತೆಗೀರಿ. ನಿಮ್ಗೆ ಡೌಟ್ ಬರ್ತೈತಲ್ಲ ಅದ್ರದ್ದು ಒಂದು ರೇ ಡಯಾಗ್ರಾಮ್ ಡ್ರಾ ಮಾಡಿ. ಹೌದಾ? ಅದ್ರದ್ದು ಒಂದು ರೇ ಡಯಾಗ್ರಾಮ್ ಡ್ರಾ ಮಾಡಿ. ಇಲ್ಲ ಇನ್ನೊಬ್ಬ ಬ್ಯಾರದವ ಇರ್ತಾನೆ. ಓಕೆ, ಇದನ್ನ ಡ್ರಾ ಮಾಡ್ಕೊಂಡ್ರಿ? ಡ್ರಾ ಮಾಡ್ಕೊಂಡಿರಿ? ಓಕೆ, ಡ್ರಾ ಮಾಡ್ಲಿ. ಸಿ, ಇನ್ನೊಬ್ಬ ಬ್ಯಾರದವ ಇರ್ತಾನೆ. ಅವಂದು ಸ್ವಲ್ಪ ಅವಂದು ಮೆಂಟಾಲಿಟಿ ಬೇರೆ ಇರ್ತದ. ನಾ ತೆಗ್ದಂಗೂ ತೆಗಿಯಲ್ಲವ, ನೀ ತೆಗ್ದಂಗೂ ತೆಗಿಯಲ್ಲ. ಅವ ಬೇರೆ ತರ ಡ್ರಾ ಮಾಡ್ತಾನ. ಅವ ಹೆಂಗ್ ಡ್ರಾ ಮಾಡ್ತಾನ ನೋಡು. ಇದು ಎ ಬಿ, ಇದು ಸಿ, ಇದು ಎಫ್, ಇದು ಪೋಲ್, ಇದು ಎಕ್ಸ್ ವೈ. ಇದು ನಂದು, ಇದು ನಿಂದು, ಇದು ಅಣ್ಣಂದು. ಇದು ನಂದು, ಇದು ನಿಂದು, ಇದು ಅಣ್ಣಂದು. ಓಕೆ, ಏನೇನ್ ಡಿಫ್ರೆನ್ಸ್ ಆಗ್ತದ ನೋಡೋಣ. ಫಸ್ಟ್ ನಾನ್ ಹೆಂಗ್ ತಗೊಂಡಿನಪಿ? ಲೈನ್ ಹೆಂಗ್ ತಗೊಂಡಿನ? ಸಾರಿ, ನಾಟ್ ಲೈನ್, ಇಟ್ ಇಸ್ ಅಣ್ಣ. ಮಿಸ್ಟೇಕ್ ಮಾಡಿದೀನಿ ನೀನೇ. ಲೈನ್ ಅಲ್ಲ ಇದು, ರೇ ಇದು. ಯಾಕ? ಆರೋ ಮಾರ್ಕ್ ಐತೆ ಅಲ್ಲಿ. ಹೌದೇನು? ಫಸ್ಟ್ ಲೈಟ್ ಹೆಂಗ್ ತಗೊಂಡೆ ನಾನು? ಪ್ಯಾರಲಲ್ ತಗೊಂಡೆ. ಹೌದಾ? ಸೆಕೆಂಡ್ ಲೈಟ್ ಹೆಂಗ್ ತಗೋತೀನಿ ನಾನು? ಫೋಕಸ್ ಥ್ರೂ ತಗೋತೀನಿ. ಲೈಟ್ ರೇ ಫೋಕಸ್ ಥ್ರೂ ತಗೋತೀನಿ. ಇಲ್ಲಿ ಅಣ್ಣ ಇರ್ತಾನಲ್ಲ, ಆಬ್ಜೆಕ್ಟ್ ಇಲ್ಲಿ ಐತಲ್ಲ, ಇದು ಆಬ್ಜೆಕ್ಟ್. ಇಲ್ಲೇನೋ ಆಬ್ಜೆಕ್ಟ್ ಇಲ್ಲಿ ಐತಲ್ಲ, ಇದು ನಿಂದಲೇ ಇದೆ. ಯಾರ್ಲೇ ಇದು? ನಿಂದ. ನೀನ್ ಏನ್ ಮಾಡ್ತಿ? ಸರ್ ನಾನು ಏನ್ ಮಾಡ್ತೀನಿ, ಫಸ್ಟ್ ನೀವೇನ್ ಮಾಡ್ರಿ, ಇಲ್ಲಿ ಪ್ಯಾರಲಲ್ ತಗೊಂಡ್ರಲ್ಲ, ನಾನು ಪ್ಯಾರಲಲ್ ತಗೊಳಲ್ರಿ, ಪೋಲ್ ಥ್ರೂ ತಗೋತೀನಿ. ಹೆಂಗ್ ತಗೋತೀರಿ? ಪೋಲ್ ಥ್ರೂ ತಗೋತೀನಿ. ತಗೋ ಸರ್, ನಿನ್ಗೆ ಯಾರು ಬೇಡ ಸರ್? ತಗೋ ಸರ್. ಹೌದಾ? ಇವ ಏನಂತಾನಪ್ಪ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಲೈಟ್ ನಾವು ಫೋಕಸ್ ಥ್ರೂ ತಗೊಂಡಿನಿಲ್ಲ, ಫೋಕಸ್ ಥ್ರೂ ತಗೊಂಡಿನಿ. ನೀನೇನಂತಿ? ಸರ್ ನಾನು ಫೋಕಸ್ ತಗೊಳಲ್ ಸರ್, ನಾನು ಏನ್ ಮಾಡ್ತೀನಿ ಸರ್, ಪ್ಯಾರಲಲ್ ತಗೋತೀನಿ ಸರ್ ಸೆಕೆಂಡ್ ಲೈಟ್. ತಗೋಪಿ, ನಿನ್ಗೆ ಯಾರು ಬೇಡ ಅಂದಾರ? ತಗೋ. ಇಲ್ಲ ಬರ್ತ ನೋಡ ಅಣ್ಣ, ನಿಮ್ಮಿಬ್ರು ತಗೊಂಡಾಗು ತಗೊಳಲ್ಲ, ನಾನು ಬೇರೆ ತರ ತಗೋತೀನಿ ಅಂತ ಹೇಳ್ತಾನ. ನಾ ಬೇರೆ ತರ ತಗೊಳ. ತೋರೋ, ನಿನ್ಗೆ ಯಾರು ಬೇಡ ಅಂದಾರ ಅಣ್ಣ? ತಗೋ. ಇಲ್ಲ ನೋಡು, ಫಸ್ಟ್ ಲೈಟ್ ರೇ ಹೆಂಗ್ ತಗೋತಾನಂದ್ರ ಪೋಲ್ ಥ್ರೂ ತಗೋತಾನ. ಹೆಂಗ್ ತಗೋತಾನ? ಪೋಲ್ ಥ್ರೂ ತಗೋತಾನ. ಸೆಕೆಂಡ್ ಲೈಟ್ ಏನು? ಫೋಕಸ್ ಥ್ರೂ ತಗೋಲಿಲ್ಲ, ಪ್ಯಾರಲಲ್ ತಗೋಲಿಲ್ಲ. ಸೆಕೆಂಡ್ ಲೈಟ್ ಹೆಂಗ್ ತಗೋತಾನಂದ್ರ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ತಗೋತಾನ. ಹೆಂಗ್ ತಗೋತಾನ? ಸೆಂಟರ್ ಆಫ್ ಕರ್ವೇಚರ್. ಹೆಂಗ್ ತಗೋತಾನಪಿ? ಸೆಂಟರ್ ಆಫ್ ಕರ್ವೇಚರ್. ರಿಫ್ಲೆಕ್ಟ್ ಏನೇನಾಗ್ತಾವ ನೋಡು. ಮತ್ತೆ ನಂದು ನೋಡೋಣ. ಫಸ್ಟ್ ನಂದು, ಆಮೇಲೆ ನಿಂದು, ಆಮೇಲೆ ಅಣ್ಣಂದು. ಫಸ್ಟ್ ನಂದು, ಆಮೇಲೆ ನಿಂದು, ಆಮೇಲೆ ಅಣ್ಣಂದು. ಹೌದಾ? ನೋಡು, ಫಸ್ಟ್ ಲೈಟ್ ಹೆಂಗ್ ಹೋಯ್ತಿದು? ಪ್ಯಾರಲಲ್ ಹೋಗೈತಿ. ಪ್ಯಾರಲಲ್ ಹೋಗೈತಿಯಪ್ಪ ಅಂತಂದ್ರ ರಿಫ್ಲೆಕ್ಟ್ ಆಗಿ ಯಾಕಡೆ ಹೋಗ್ತದ? ಫೋಕಸ್ ಥ್ರೂ ಹೋಗ್ತದ. ರೂಲ್ ನಂಬರ್ 1 ಹೆಂಗ್ ಹೋಗ್ತದ? ಫೋಕಸ್ ಥ್ರೂ ಹೋಗ್ತದೆ. ಹೆಂಗ್ ಹೋಗ್ತದೆ? ಫೋಕಸ್ ಥ್ರೂ ಹೋಗ್ತದೆ. ಓಕೆ, ಫೋಕಸ್ ಥ್ರೂ ಕಳ್ಸ. ಇಲ್ಲಿ ಸೆಕೆಂಡ್ ಲೈಟ್ ರೇ ಫೋಕಸ್ ಥ್ರೂ ಬಂದೈತಿಲ್ಲ, ರಿಫ್ಲೆಕ್ಟ್ ಆಗಿ ಯಾಕಡೆ ಹೋಗ್ತದ? ಅದು ಪ್ಯಾರಲಲ್ ಹೋಗ್ತದ. ಹೆಂಗ್ ಹೋಗ್ತದ? ಪ್ಯಾರಲಲ್ ಹೋಗ್ತದ. ಓಕೆ, ಇಲ್ಲಿ ನೋಡ್ಲೆ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದ ಅಂತ ಬೇಕು. ಅದು ಕಂಪಲ್ಸರಿ ಗೊತ್ತಿರ್ಬೇಕು ನಿಮ್ಗೆ, ಐಡೆಂಟಿಫೈ ಮಾಡಕ್ ಗೊತ್ತಿರ್ಬೇಕು. ಅಂದ್ರೆ 2 ಲೈಟ್ ರೇಸ್ ಕಂಪಲ್ಸರಿ ಇಂಟರ್ಸೆಕ್ಟ್ ಆಗಿರ್ಬೇಕು, ಒಂದಕ್ಕೊಂದು ಟಚ್ ಆಗಿರ್ಬೇಕು. ಎಲ್ಲಿ ಟಚ್ ಆಗ್ಯಾವ ನೋಡು? ಇದೊಂದು ಟಚ್ ಆಗ್ಯಾವ, ಇದು ಟಚ್ ಆಗ್ಯಾವ, ಇದು ಟಚ್ ಆಗ್ಯಾವ. ಯಾವ್ಯಾವ ನೋಡ್ಕೋವು? ಇದು ಇನ್ಸಿಡೆಂಟಾ ರಿಫ್ಲೆಕ್ಟೆಡಾ? ಇನ್ಸಿಡೆಂಟ್. ಇದು ಇನ್ಸಿಡೆಂಟಾ ರಿಫ್ಲೆಕ್ಟೆಡಾ? ರಿಫ್ಲೆಕ್ಟೆಡ್. ಇದು ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ಮೀಟ್ ಆಗೋಪ್ಪ ಅಂದ್ರೆ ಇಮೇಜ್ ಫಾರ್ಮ್ ಆಗ್ತದನ? ಆಗಲ್ಲ.
ಇನ್ಸಿಡೆಂಟ್ ಮೀಟ್ ಆಯ್ತಪ್ಪ ಇಮೇಜ್ ಫಾರ್ಮ್ ಆಗ್ತದಪಿ ಆಗಲ್ಲ. ಮತ್ತೆ ಇಮೇಜ್ ಫಾರ್ಮ್ ಆದ್ರೆ ಏನೇನ್ ಮೀಟ್ ಆಗ್ಬೇಕು? ರಿಫ್ಲೆಕ್ಟೆಡ್ ಮೀಟ್ ಆಗ್ಬೇಕು. ಓಕೆ, ಇದು ಯಾವ ಲೈಟ್ರೆ? ಇದು ರಿಫ್ಲೆಕ್ಟೆಡ್. ಇದು ಯಾವ ಲೈಟ್ರೆ? ರಿಫ್ಲೆಕ್ಟೆಡ್. ಎಲ್ಲಿ ಮೀಟ್ ಆಗ್ಯಾವಪಿ? ಇಲ್ಲಿ ಮೀಟ್ ಆಗ್ಯಾವ. ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? ಇಲ್ಲಿ ಫಾರ್ಮ್ ಆಯ್ತು, ಅಲ್ಲಿ ಫಾರ್ಮ್ ಆಯ್ತು ಇಮೇಜ್. ಎಲ್ಲದು? ಬಿಟ್ವೀನ್ ಸಿ ಅಂಡ್ ಎಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ದು ಆಮೇಲೆ ಇವ್ ಏನಾಗ್ತಾವ ನೋಡ್ಬೇಕು. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹಿಯರ್. ನಾ ಹೆಂಗ್ ಬರೀತೀನಿ ನಂಗೆ ನೋಟ್ ಮಾಡ್ಕೊತ ಹೋಗಪಿ. ಕ್ಯಾರೆಕ್ಟರಿಸ್ಟಿಕ್ಸ್ ಹಿಯರ್ ರೈಟ್ ದ. ಸ್ವಲ್ಪ ಏನ್ ಸ್ಪೆಲ್ಲಿಂಗ್, ನಾನು ಫಿಸಿಕ್ಸ್ ಅಲ್ಲಪಿ, ಫಿಸಿಕ್ಸ್ ಒಳಗಡೆ ಸ್ಪೆಲ್ಲಿಂಗ್ ಮ್ಯಾಟರ್ ಆಗಲ್ಲ. ಬಯಾಲಜಿ ಒಳಗಡೆ ಮ್ಯಾಟರ್ ಆಗ್ತಾವದ ಇಲ್ಲ. ಅಣ್ಣ ಅಲ್ಲಿ ಹಿಂದ್ ಕುಂತ ಏನ್ ಅನ್ನಕತ್ತಾನಂದ್ರೆ ಈಗ ಅವ್ನಿಗೆ ಸ್ಪೆಲ್ಲಿಂಗ್ ಬರಕ್ ಬರೋಲ್ದು, ಮಿಸ್ಟೇಕ್ ಮಾಡಕತ್ತಾನ. ಅವ್ನಿಗೆ ಸ್ಪೆಲ್ಲಿಂಗ್ ಬರಕ್ ಬರೋಲ್ದು, ಏನ್ರ ಒಂದು ಮ್ಯಾನೇಜ್ ಮಾಡಕ್ ಬರಲ್ಲ ಅಣ್ಣ. ನನ್ನ ಫಿಸಿಕ್ಸ್ ಅಲ್ಲ, ಮ್ಯಾಟರ್ ಆಗಲ್ಲ. ಓಕೆ, ನೋ ಪ್ರಾಬ್ಲಮ್. ಸಿ ಹಿಯರ್. ನೆಕ್ಸ್ಟ್ ನಂದಾಯ್ತು ಈಗ. ನಿಂದು ನೋಡಮ್ಮ, ನಿಂದು ನೋಡಮ್ಮ. ಓಕೆ, ಲೆಟ್ಸ್ ಸಿ ಹಿಯರ್. ಫಸ್ಟ್ ಲೈಟ್ರೆ ಹೆಂಗ್ ತಗೊಂಡ್ಯಪ್ಪ ಅಂದ್ರೆ ಪೋಲ್ ಥ್ರೂ ತಗೊಂಡಿ. ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್, ರೂಲ್ ನಂಬರ್ 4 ಅಲ್ಲ, ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಏನಾಗ್ತದೆ? ಇದು ರಿಫ್ಲೆಕ್ಟ್ ಆಗಿ ಹೋಗ್ತದೆ. ಓಕೆ, ಕಳಿಸ್ಬೋದು. ಹೆಂಗ್ ಹೋಗ್ತದೆ? ರಿಫ್ಲೆಕ್ಟ್ ಆಗಿ ಆಸ್ ಪರ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಹೋಗ್ತದೆ. ಆಸ್ ಪರ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಹೋಗ್ತದೆ. ಓಕೆ, ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಲೈಕ್ ದಿಸ್. ಹೌದಾ? ಈಗ ನೆಕ್ಸ್ಟ್ ಇನ್ನೊಂದು ಲೈಟ್ರೆ ಐತಲ್ಲ, ಪ್ಯಾರಲಲ್ ಕಳಿಸಿಲ್ಲ, ಅದು ಹೆಂಗ್ ಹೋಗ್ತದೆ? ಫೋಕಸ್ ಥ್ರೂ. ಹೆಂಗ್ ಹೋಗ್ತದಪ್ಪಿ? ಅರ್ರೆ 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 ಅಣ್ಣಾಗ ಲೈನ್ ಹೊಡ್ಯಾಕ್ ಬರಲ್ಲ ಅಣ್ಣ. ಸ್ವಲ್ಪ ಲೈನ್ ಹೊಡಿದ್ರೆ ವೀಕ್ ಅದಿ ನಾನು. ಓಕೆ, ಅದೆಲ್ಲ ಕೆಲಸ ಮಾಡಲ್ಲ ನಾನು. ಬರೀ ರೇಡ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಲೈನ್ ಹೊಡ್ಯಾಕ್ ಬರಲ್ಲ. ಓಕೆ, ಫೋಕಸ್ ಥ್ರೂ ಕಳಿಸ್, ಫೋಕಸ್ ಥ್ರೂ ಕಳಿಸ್. ಕಳಿಸಿರಿ ಕಳಿಸಿರಿ ನೋಡ್ಲೆ. ಇಲ್ಲ ಫಸ್ಟ್ ಇದು ಬಿಡು, ಇದು ಆಮೇಲೆ ನೋಡೋಣ. ಫಸ್ಟ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ದು. ಇಮೇಜ್ ಎಲ್ ಫಾರ್ಮ್ ಆಗೈತಿ? ಸಿ ಮತ್ತು ಎಫ್ ನಡುವ. ಫಸ್ಟ್ ಇಮೇಜ್ ಈಸ್ ಫಾರ್ಮ್ಡ್ at in between C and F. C and F. And second characteristics size ನೋಡೋಣಪ್ಪಿ. ಇದು ಆಬ್ಜೆಕ್ಟ್ ಸೈಜ್ ನೋಡ್ಲೇ ಇಲ್ಲಿ. ನೋಡು 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 ನೋಡು, ಇದು ಆಬ್ಜೆಕ್ಟ್ ಸೈಜ್. ಇಲ್ಲಿ ನೋಡು ನೋಡು ನೋಡಪ್ಪಿ, ನೋಡ್ಲೆ. ಇಮೇಜ್ ಏನದ? ಸ್ವಲ್ಪ ಸಣ್ಣದದ. ಇಮೇಜ್ ಏನದ? ಸಣ್ಣದದ. ಸಪೋಸ್ ಇಮೇಜ್ ಏನಾದ್ರು ಇಲ್ಲಿ ಮಟ್ಟ ಬಂದಿತ್ತಪ್ಪ ಅಂತಂದ್ರೆ ನೀ ಸೇಮ್ ಸೈಜ್ ಅಂತ ಹೇಳ್ತಿದ್ದಿ. ಇಲ್ಲಿ ನೋಡು, ಇದು ಇಷ್ಟು ಸೈಜ್ ಐತಿ, ಇದು ಇಷ್ಟು ಸೈಜ್. ಅದಕ್ಕಿಂತ ಏನೈತಿ? ಇಮೇಜು ಸಣ್ಣದೈತ. ಏನೈತಿ? ಸಣ್ಣದೈತಿ. ಅಂದ್ರೆ ಇಮೇಜ್ ಏನಿಲ್ಲ, ಇಮೇಜ್ ಈಸ್ ಸೈಜ್ ಅಲ್ಲ, ಸಾರಿ ಸೈಜ್ ಬರೀದ್ ಬೇಡಲ್ಲ. ಇಮೇಜ್ ಈಸ್ ಸಣ್ಣದಕ್ಕೆ ಏನಂತೀವಿ? ಡಿಮಿನಿಷ್ ಅಂತೀವಿ. ಬಹಳ ಸಣ್ಣದಕ್ಕೆ ಏನಂತೀವಿ? ಎಚ್ ಡಿ, ಹೈಲಿ ಡಿಮಿನಿಷ್ ಅಂತೀವಿ. ಎಚ್ ಡಿ ಅನ್ನ ಎಲ್ಲಾರು ಹೋಗ್ಬೇಡ, ಎಚ್ ಡಿ ಅಂದ್ರೆ ಹೈಲಿ ಡಿಮಿನಿಷು. ಇಮೇಜ್ ಈಸ್ ಬಹಳ ಸಣ್ಣದೈತು, ಬರೀ ಸಣ್ಣದೈತು, ಬರೀ ಸಣ್ಣದೈತಿ. ಅಂದ್ರೆ ಏನ್ ಬರೀತಿ ಇಲ್ಲಿ? ಇಮೇಜ್ ಈಸ್ ಡಿಮಿನಿಷ್ಡ್. ಇಮೇಜ್ ಈಸ್ ಡಿಮಿನಿಷ್ಡ್. ಥರ್ಡ್ ಒನ್ ರಿಲೇಟೆಡ್ ಟು ದ ನೇಚರ್. ನೇಚರ್ ಏನಾಗ್ತದೆ? ಬರೀ ಮತ್ತೆ. ಹೌದಾ? ಇಮೇಜ್ ರಿಯಲ್ ವರ್ಚುವಲ್. ಅಂದ್ರೆ ಇಮೇಜ್ ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು, ಇಮ್ಯಾಜಿನಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು. ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು. ಅಂದ್ರೆ ಇಮೇಜ್ ಏನಿದು? ಇಮೇಜ್ ಈಸ್ ರಿಯಲ್. ಇಮೇಜು ಇದು ಆಬ್ಜೆಕ್ಟ್ ಸೀದಾ ಅದ. ಇಮೇಜ್ ಸೀದಾ ಅದ, ಉಲ್ಟಾ ಅದ. ಆರ ಮಾರ್ಕ್ ಹೆಂಗದ? ಡೌನ್ ಸೈಡ್ ಐತಿ, ಅಂದ್ರೆ ಉಲ್ಟಾ ಐತಿ. ಅಂದ್ರೆ ಇಮೇಜ್ ಏನಪ್ಪಿ? ಉಲ್ಟಾ ಅದ. ರಿಯಲ್ ಅಂಡ್ ಇನ್ವರ್ಟೆಡ್. ಇನ್ವರ್ಟೆಡ್. ಓಕೆ, ಇದು ನಂದರ ಕ್ಯಾರೆಕ್ಟರಿಸ್ಟಿಕ್ಸ್. ನಿಂದ ಏನಾಗ್ತದೆ ನೋಡು, ನಿಂದ ಏನೇನಾಗ್ತದೆ ನೋಡು. ಓಕೆ, ಕ್ಯಾನ್ ವಿ ಡ್ರಾ ಅಗೇನ್ ಅಪ್ಪಿ? ರಿಫ್ಲೆಕ್ಟೆಡ್ ಲೈಟ್ ರೇಸ್ ನ ಅಗೇನ್ ಡ್ರಾ ಮಾಡಮ್ಮ. ಓಕೆ, ಲೆಟ್ಸ್ ಡ್ರಾ ಅಗೇನ್. ಓಕೆ, ಸಿ ಹಿಯರ್. ಫಸ್ಟ್ ನೀನ್ ಎಲ್ಲಿಂದ ಕಳಿಸಿಪಿ? ಇದನ್ನ ಪೋಲ್ ಥ್ರೂ ಕಳಿಸಿ. ಸೆಕೆಂಡ್ ಏನ್ ಮಾಡಿಯಪ್ಪ ಅಂದ್ರೆ ಪ್ಯಾರಲಲ್ ಕಳಿಸಿ. ಫಸ್ಟ್ ಪೋಲ್ ಥ್ರೂ ಬಂದಿದ್ದು ಹೆಂಗ್ ಹೋಗ್ತದೆ? ರಿಫ್ಲೆಕ್ಟ್ ಆಗಿ ಹಿಂಗ ಬರ್ತದೆ, ಹಿಂಗ ಬರ್ತದೆ. ಸೆಕೆಂಡ್ ಒನ್ ಪ್ಯಾರಲಲ್ ಕಳಿಸಿದ್ದು ಹೆಂಗ್ ಬರ್ತದ? ಫೋಕಸ್ ಥ್ರೂ ಬರ್ತದೆ. ಹೆಂಗ್ ಬರ್ತದ? ಫೋಕಸ್ ಥ್ರೂ ಬರ್ತದೆ. ಅಂದ್ರೆ ರಿಫ್ಲೆಕ್ಟೆಡ್, ಇದನ್ನು ರಿಫ್ಲೆಕ್ಟೆಡ್ ರೇ, ಇದನ್ನು ರಿಫ್ಲೆಕ್ಟೆಡ್ ರೇ, ಎರಡು ಮೀಟ್ ಆದ್ವಾ? ಎಲ್ಲಿ ಮೀಟ್ ಆದ್ವು ಅಪಿ? ಇಲ್ಲಿ ಮೀಟ್ ಆದ್ವು ನೋಡಿ, ಇಲ್ಲಿ ಮೀಟ್ ಆದ್ವು. ಎಲ್ಲಿ ಮೀಟ್ ಆದ್ವು? ಇಲ್ಲಿ ಮೀಟ್ ಆದ್ವು. ಹೌದಾ? ಹೌದಾನೆ? ಕರೆಕ್ಟ್. ಸಿ ಹಿಯರ್. ನಿಂದು ರೇ ಡಯಾಗ್ರಾಮ್ ಕರೆಕ್ಟ್ ಐತೆ ಎಲ್ಲ ಚೆಕ್ ಮಾಡ್ಬೇಕಲ್ಲ. ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ಬೇಕು? ಸೇಮ್ ಇರ್ಬೇಕು. ನೋಡಮ್ಮ, ಫಸ್ಟ್ ಒನ್ ನಾ ಡ್ರಾ ಮಾಡಿದಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗಿತ್ತು? ಇಮೇಜ್ ಈಸ್ ಫಾರ್ಮ್ಡ್ ಆಟ್ ಇನ್ ಬಿಟ್ವೀನ್ ಸಿ ಅಂಡ್ ಎಫ್. ನಿಂದ ಎಲ್ಲಿ ಫಾರ್ಮ್ ಆಗಿತ್ತು? ಇದು ಸಿ ಮತ್ತು ಎಫ್. ಅದ್ರ ಎಕ್ಸಾಕ್ಟ್ ನಾಟ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಫಾರ್ಮ್ ಆಗೈತೆ, ಇಲ್ಲಿ ಫಾರ್ಮ್ ಆಗೈತೆ. ಅಂದ್ರ ಫಸ್ಟ್ ಒನ್ ಕರೆಕ್ಟ್. ನಮ್ದು ನಿಂದು ಸೇಮ್ ಆಯ್ತು. ರೇ ಡಯಾಗ್ರಾಮ್ ಡಿಫ್ರೆಂಟ್, ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸೇಮ್. ಅಂದ್ರೆ ಏನು? ಎರಡು ರೇ ಡಯಾಗ್ರಾಮ್ ಸೇಮ್ ಅಂದಂಗ. ಈಗ
ಇದನ್ನಾರ ಡ್ರಾ ಮಾಡು, ಇದನ್ನಾರ ಡ್ರಾ ಮಾಡು, ನೋಡು ಮತ್ತೆ. ಓಕೆ, ಏನಾಯ್ತಪ್ಪಿ? ಎಲ್ ಫಾರ್ಮ್ ಆಗೈತಿ? ಬಿಟ್ವೀನ್ ಸಿ ಅಂಡ್ ಎಫ್ ಫಾರ್ಮ್ ಆಗೈತಿ. ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರ್ಸ್ ಏನೈತಿ? ಡಿಮಿನಿಷನ್ ಅಂದ್ರೆ ಸೈಜ್ ರಿಲೇಟೆಡ್ ಐತಿ. ನೋಡಮ್ಮ, ಇದು ಇಷ್ಟ ಐತಪ್ಪಿ, ಇದು ನೋಡ್ಲೆ ಆ ಸಣ್ಣ ಐತಿ ಸ್ವಲ್ಪ. ಸಪೋಸ್ ಇಲ್ಲಿ ಏನಾದ್ರೂ ಬಂದಿತ್ತಪ್ಪ ಅಂತ, ಇಲ್ಲಿವರೆಗೂ ಇಮೇಜ್ ಅನ್ನು ಫಾರ್ಮ್ ಆಗಿತ್ತಪ್ಪ ಅಂದ್ರೆ ಸೇಮ್ ಸೈಜ್ ಅಂತಿದ್ದಿ. ನೋಡು ನೋಡು, ಸೇಮ್ ಸೈಜ್ ಅಂತಿದ್ದೆ, ಸೇಮ್ ಸೈಜ್ ಅಂತಿದ್ದೆ ಅಲ್ಲ. ಈಗೇನಾಗಿದೆ? ಸ್ವಲ್ಪ ಸಣ್ಣ ಆಗೈತಿ. ಏನಾಗೈತಿ? ಸ್ವಲ್ಪ ಸಣ್ಣ ಆಗೈತಿ. ಸ್ವಲ್ಪ ಸಣ್ಣದಂದ್ರೆ ಏನು? ಹೈಲಿ ಡಿಮಿನಿಷ್. ಸಾರಿ, ಹೈಲಿ ಡಿಮಿನಿಷ್ ಅಂದ್ರೆ ಭಾಳ ಸಣ್ಣ. ಡಿಮಿನಿಷ್ ಅಂದ್ರೆ ಏನು? ಸ್ವಲ್ಪ ಸಣ್ಣ. ನಾನೇನ್ ಬರ್ತೀನಿ? ಇಮೇಜ್ ಇಸ್ ಡಿಮಿನಿಷ್. ಇಲ್ಲೇನೈತೆ? ಡಿಮಿನಿಷ್ ಎರಡು ಕಡೆ ಅದು ಸೇಮ್ ಅದು. ಇಮೇಜ್ ರಿಯಲ್ ಲೈಟ್ ರೇಸ್ ಫಾರ್ಮ್ ಆಗಿತ್ತು, ಇನ್ ಇಮ್ಯಾಜಿನರಿ ಲೈಟ್ ರೇಸ್ ಫಾರ್ಮ್ ಆಗಿತ್ತು. ರಿಯಲ್ ಲೈಟ್ ರೇಸ್ ಡಾಟೆಡ್ ಲಿಂದ ಫಾರ್ಮ್ ಆಗಿತ್ತು, ರಿಯಲ್ ಲೈಟ್ ರೇಸ್ ಫಾರ್ಮ್ ಆಗಿತ್ತು. ರಿಯಲ್ ಲೈಟ್ ರೇಸ್ ಅಂದ್ರೆ ಇಮೇಜ್ ಏನು? ರಿಯಲ್. ಇಮೇಜ್ ಸೀದಾ ಆಯ್ತು, ಉಲ್ಟಾ ಆಯ್ತು? ಉಲ್ಟಾ ಆಯ್ತು ಅಂದ್ರೆ ಏನು? ಇನ್ವರ್ಟೆಡ್. ಇಮೇಜ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಇಮೇಜ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್. ನೋಡೋಣ ಅಂದ್ರೆ ಈ ರೇ ಡಯಾಗ್ರಾಮ್ ಈ ರೇ ಡಯಾಗ್ರಾಮ್ ಎರಡು ಸೇಮೇ ಅಲ್ಲ. ನೀನ್ ಯಾವ್ದು ಡ್ರಾ ಮಾಡಿದ್ರು ನಡಿತೈತಿ. ಅಂದ್ರೆ ರೇ ಡಯಾಗ್ರಾಮ್ ಏನ್ ಮಾಡ್ರಪ್ಪ ಅಂದ್ರೆ ಬಾಳ್ ಹಾಕಕ್ ಹೋಗ್ಬಿಡ್ರಿ. ರೂಲ್ಸ್ ಗೊತ್ತಿಟ್ಕೋರಿ. ನೀನ್ ಎಲ್ಲಿಂದ ಕಳ್ಸಲ್ಲ ಇಟ್ರಿ, ಬಟ್ ರೂಲ್ ಗೊತ್ತಿರಬೇಕು. ಎಲ್ಲಾನು ಸೇಮ್. ಇಲ್ಲಿ ನಿಮ್ಮ ಅಣ್ಣನ ಕಡೆ ಬರೋಮ. ಈಗ ಬರಮ ಬರ್ರಿ. ಫಸ್ಟ್ ಒಂದು ಪೋಲ್ ಥ್ರೂ ಕಳ್ಸಿನ, ಸೆಕೆಂಡ್ ಒಂದು ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಕಳ್ಸಿನ. ರಿಫ್ಲೆಕ್ಟ್ ಆಗಿ ಹೆಂಗ್ ಹೋಗ್ತಾವ ಅಂತ ನೋಡೋಣ. ಪೋಲ್ ಥ್ರೂ ಕಳಿಸ ರೂಲ್ ನಂಬರ್ 4 ಲೇ. ಪೋಲ್ ಥ್ರೂ ಕಳಿಸಿದಾಗ ಏನಾಗ್ತದ? ರಿಫ್ಲೆಕ್ಟ್ ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಟ್ಸ್ ಆಸ್ ಪರ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಓಕೆ, ಕಳಿಸ್. ರಿಫ್ಲೆಕ್ಟ್ಸ್ ಆಸ್ ಪರ್ ದ ಲಾಸ್ ಆಫ್ ರಿಫ್ಲೆಕ್ಷನ್. ಸೆಕೆಂಡ್ ಒನ್, ಇದು ಸೆಕೆಂಡ್ ಲೈಟ್ ರೇ ಐತಲ್ಲ, ಹೆಂಗ್ ಬಂದ? ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಬಂದದ. ರೂಲ್ ನಂಬರ್ 3, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಲೈಟ್ ರೇ ಇನ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ವಾಪಸ್ ಹೆಂಗ್ ಬರ್ತದ? ಸೆಂಟರ್ ಆಫ್ ಥ್ರೂನೇ ಹೊಳಿ ಬರ್ತದೆ. ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹಿಂಗ್ ಬಡದು ಹೊಳಿ ಉಂಟಾ ಬರ್ತದೆ. ಅಂದ್ರೆ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಎಲ್ಲಿ ಮೀಟ್ ಆದ್ರು ನೋಡು. ಇದು ಫಸ್ಟ್ ರಿಫ್ಲೆಕ್ಟೆಡ್ ಲೈಟ್ ರೇ, ಇದು ಸೆಕೆಂಡ್ ಒನ್ ಹಿಂಗ್ ಇನ್ಸಿಡೆಂಟ್ ಆಗೈತಿ, ಹೊಳೆ ಹಂಗೆ ಹೋಗೈತಿ. ಅಂದ್ರೆ ಸೆಕೆಂಡ್ ಲೈಟ್ ರೇನು ಅದೇ ಪಾತ್. ಅಂದ್ರೆ ಮೀಟ್ ಆದ್ವಾ? ಫಸ್ಟ್ ಸೆಕೆಂಡ್ ರಿಫ್ಲೆಕ್ಟೆಡ್ ಲೈಟ್ ರೇ ಮೀಟ್ ಆದ್ವಾ? ಎಲ್ಲಿ ಮೀಟ್ ಆದ್ವು? ಈ ಪಾಯಿಂಟ್ ಮೀಟ್ ಆದ್ವು. ಅಂದ್ರೆ ಇಮೇಜ್ ಯೂನಿಫಾರ್ಮ್ ಆಯ್ತು. ಅಂದ್ರೆ ಎಲ್ಲಿ ನೋಡು? ಬಿಟ್ವೀನ್ ಸಿ ಅಂಡ್ ಎಫ್. ಬಿಟ್ವೀನ್ ಸಿ ಅಂಡ್ ಎಫ್ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? ಇನ್ ಬಿಟ್ವೀನ್ ಸಿ ಅಂಡ್ ಎಫ್. ಕರೆಕ್ಟ್. ಸೆಕೆಂಡ್ ಒನ್, ಇಮೇಜ್ ಇಸ್ ಡಿಮಿನಿಷ್ ಅಂತ ಐತಿ. ಸೈಜ್ ನೋಡಮ್ಮ, ಇಲ್ಲಿ ನೋಡು, ಇದು ದೊಡ್ಡದೈತಿ, ಇಷ್ಟು ದೊಡ್ಡದೈತಿ. ಇದನ್ನು ಅಷ್ಟೇ ಇರ್ಬೇಕು? ನೋ, ಅಷ್ಟಿಲ್ಲ. ಇಲ್ಲಿ ಮಟ್ಟ ಬಂದಿತ್ತಪ್ಪ ಅಂದ್ರೆ ಅಷ್ಟೇ ಸೈಜ್ ಇರ್ತದೆ, ಸೇಮ್ ಸೈಜ್ ಇರ್ತಿತ್ತು. ಈಗಿಲ್ಲಪಿ, ಸೇಮ್ ಸೈಜ್ ಇಲ್ಲ. ಹೌದಾ? ನೋಡಪಿ, ಇಮೇಜ್ ಏನೈತಿ? ಡಿಮಿನಿಷ್. ಕರೆಕ್ಟ್. ಇದನ್ನು ಕರೆಕ್ಟ್, ಸ್ಯಾಟಿಸ್ಫೈ ಆಯ್ತು. ಥರ್ಡ್ ಒನ್ ನೋಡು, ಇಮೇಜು ರಿಯಲ್ ಲೈಟ್ ರೇಸ್ ಅಂತ ಫಾರ್ಮ್ ಆಗಿತ್ತು ಅಂಡ್ ಡಾಟೆಡ್ ಲೈಟ್ ರೇಸ್ ಅಂತ ಫಾರ್ಮ್ ಆಗಿತ್ತು. ರಿಯಲ್ ಅದಾವ ಸರ್. ಅಂದ್ರೆ ಇಮೇಜ್ ಏನು? ರಿಯಲ್. ಇಮೇಜ್ ಸೀದಾ ಅದ, ಉಲ್ಟಾ ಅದ? ಉಲ್ಟಾ ಅದ. ಅಂದ್ರೆ ಇಮೇಜ್ ಏನು? ಇನ್ವರ್ಟೆಡ್. ಅಂದ್ರೆ ಮೂರೂ ರೇ ಡಯಾಗ್ರಾಮ್ಸ್ ಕರೆಕ್ಟೇ ಅದ. ನಂದು ಕರೆಕ್ಟು, ನಿಂದು ಕರೆಕ್ಟು, ಅಣ್ಣಂದು ಕರೆಕ್ಟು. ಇವು ಮೂರಾಗ ಯಾವ್ದು ಡ್ರಾ ಮಾಡಿದ್ರು ನಡೀತದಪ್ಪಿ. ಟೆಕ್ಸ್ಟ್ ಬುಕ್ ನಾಗ ಇವು ಮೂರಾಗ ಒಂದು ಕೊಟ್ಟಿರ್ತಾನ. ಇಲ್ಲ ನೀ ಯಾವ್ದೋ ಒಂದು ಮಟೀರಿಯಲ್ ರೆಫರ್ ಮಾಡಕತ್ತಿಯಪ್ಪ ಅಂದ್ರ ಆ ಮಟೀರಿಯಲ್ ಒಳಗಡೆ ಇವು ಮೂರಾಗ ಒಂದು ಕೊಟ್ಟಿರ್ತಾನ. ಹೌದಾ? ದಿಸ್ ಇಸ್ ಕೇಸ್ ನಂಬರ್ 2. ದಿಸ್ ಇಸ್ ಕೇಸ್ ನಂಬರ್ 2. ನೆಕ್ಸ್ಟ್ ಕೇಸ್ ನಂಬರ್ ರೈಟ್ ಆನ್ ಫಾಸ್ಟ್ ಡ್ರಾ ಮಾಡ್ಕೊಳ್ರಿ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ನಾ ಸ್ಟಡಿ ಸೇರ್ತೀನಿ. ವಿಡಿಯೋ ಪಾಸ್ ಮಾಡ್ಕೊಳ್ರಿ, ಡ್ರಾ ಮಾಡ್ಕೊಳ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಕೊಳ್ರಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಫಾರ್ 3 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ರಮಳಪಿ ಕೆನರಾ ಬಿಟ್. ಓಕೆ, ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ತೊಂಬ. ಫಸ್ಟ್ ಎಲ್ಲಿತ್ತು? ಇನ್ಫೈನೈಟ್, ಭಾಳ ದೂರ ಇತ್ತು. ಎಲ್ಲಿಗೆ ತೊಗೊಂಬಂದಿ ಅದನ್ನ? ಸ್ವಲ್ಪ ಮುಂದಕ್ಕೆ ತೊಗೊಂಬಂದಿ. ಸ್ವಲ್ಪ ಮುಂದಂದ್ರೆ ಎಲ್ಲಿ? ಬಿಹೈಂಡ್ ಸಿ ತೊಗೊಂಬಂದಿ. ಈಗ ಇನ್ನೊಂದ್ ಸ್ವಲ್ಪ ಮುಂದೆ ಬಿಹೈಂಡ್ ಸಿ ತೊಗೊಂಡು, ಇನ್ನೊಂದ್ ಸ್ವಲ್ಪ ಮುಂದಂದ್ರೆ ಎಲ್ಲಿ? ಪಾಯಿಂಟ್ ಸಿ ಮೇಲೆ. ಸಿ ಮೇಲೆ ತಗೊಂಬ. ಎಲ್ಲಿ ತೊಗೊಂಬರ್ತಿ ಈಗ? ಸಿ ಮೇಲೆ. ಕೇಸ್ ನಂಬರ್ 3. ಕೇಸ್ ನಂಬರ್ 3. ಆಬ್ಜೆಕ್ಟ್ ಎಲ್ಲದ? ಆಬ್ಜೆಕ್ಟ್ ಈಸ್ ಆಟ್ ಸಿ. ಸಿ ಮೇಲೆ ತಂದಿಟ್ಟೆ ನಾನು. ಸಿ ಮೇಲೆ ತಂದಿಟ್ಟಾಗ ಏನೇನಾಗ್ತದೆ ನೋಡ್ಕೋಬೇಕಲ್ಲಪ್ಪಿ. ಸಿ ಮೇಲೆ ತಂದಿಟ್ಟಾಗ ಏನೇನಾಗ್ತದೆ ನೋಡ್ಕೋಬೇಕಲ್ಲ. ಲೆಟ್ಸ್ ಡ್ರಾ ದ ಮಿರರ್ ಹಿಯರ್. ವಿಚ್ ಮಿರರ್ ಇಟ್ ಈಸ್? ಕಾನ್ಕೇವ್ ಮಿರರ್. What is this? AB. Aperture. What is this? Principal axis XY. What is this? Point P. Pole. What is this? C. Center of curvature. What is this? F. Focus. Object ಎಲ್ಲಿ ಇಡ್ತಿ ಈಗ? Center of curvature. Minimum how many light rays we need to form an image? ನೀನು ಬದಿಯಲ್ಲ ಇಲ್ಲಿ ನಿಂದೊಂದು ಡ್ರಾ ಮಾಡ್ಬಿಡೋದು. ನಿನ್ ಮರಿಬಾರ್ದಿಲ್ಲ. ನೀನ್ ಭಾಳ ಇಂಪಾರ್ಟೆಂಟ್ ನನಗೆ. ಅಣ್ಣಾಗ ನೀನು ಭಾಳ ಇಂಪಾರ್ಟೆಂಟು. ನನಗ ನೀನ್ ಭಾಳ ಇಂಪಾರ್ಟೆಂಟ್ ಅಪ್ಪಿ. ನಿಂದೊಂದು ಡ್ರಾ ಮಾಡ್ಕೊಂಡ್ಬಿಡು. ನಾ ಹೆಂಗ್ ಡ್ರಾ ಮಾಡ್ತೀನಿ ಹಂಗೆ ಡ್ರಾ ಮಾಡಲ್ಲ ನೀನು. ನನ್ನ ಮಾತು ಕೇಳಲ್ಲ ನೀನು. ನೀವೊಂದು ಓನ್ ಆಗಿ ಡ್ರಾ ಮಾಡ್ತೀನಿ ಅಂತ ಹೇಳ್ತಿ. ಹೌದಾ? ಡ್ರಾ ಮಾಡ್ಕೋ, ನಿನ್ ಇಷ್ಟ. ಬಟ್ ರೂಲ್ ಫಾಲೋ ಮಾಡು. ಬಟ್ ಏನ್ ಫಾಲೋ ಮಾಡ್ಬೇಕು? ರೂಲ್ ಫಾಲೋ ಮಾಡು. ನಿಂದ ಆಬ್ಜೆಕ್ಟ್ ಎಲ್ಲಿ ಇಡ್ತೀನಿ ನೀನು ಈಗ? ಅಟ್ ಸಿ ಮೇಲೆ ತಗೊಂಬಂದು ಇಡ್ತೀವಿ ಆಬ್ಜೆಕ್ಟ್. ಮಿನಿಮಮ್ ಎಷ್ಟು ಲೈಟ್ ರೇಸ್ ಬೇಕು ನನಗ? 2 ಲೈಟ್ ರೇಸ್ ಬೇಕು.
ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಪ್ಯಾರಲಲ್ ಕಳಿಸ್ತೀನಿ, ಇನ್ನೊಂದು ಏನ್ ಮಾಡ್ತೀನಿ ಫೋಕಸ್ ಕಳಿಸ್ತೀನಿ. ಈಗ ನೀನ್ ಏನ್ ಮಾಡ್ತೀಯಪ್ಪ ಅಂದ್ರ ಒಂದು ಪೋಲ್ ಥ್ರೂ ಕಳಿಸ್ತಿ, ಇನ್ನೊಂದ್ ಏನ್ ಮಾಡ್ತಿ ಫೋಕಸ್ ಥ್ರೂ ಕಳಿಸ್ತಿ. ಅವ ಯಾರವ ಇನ್ನೊಬ್ಬ ಅಣ್ಣಂದ್ ಗಾಡಿ ಸಾಕು, ಅಣ್ಣ ನೋಡ್ಕೊಂಡಿವಲ್ಲ ಅವನು ಸೇಮ ಬರ್ತಾನ ಅಂತ ಗೊತ್ತಾಗ್ಯದ ನನಗ, ನಿಂದು ನಂದು ಏನಾಗ್ತದೆ ನೋಡ್ಕೊಳ್ಳೋಣ ಅಷ್ಟೇ. ಹೌದಾ? ಈಗ ನೋಡ್ನೆ ಫಸ್ಟ್ ಲೈಟ್ರೆ ಹೆಂಗ್ ಪಾಸ್ ಮಾಡಿ ನಾನು ಪ್ಯಾರಲಲ್ ಕಳಿಸಿ, ಪ್ಯಾರಲಲ್ ಕಳಿಸ ರಿಫ್ಲೆಕ್ಟ್ ಯಾಕಡೆ ಬರ್ತದ ಅದು ಫೋಕಸ್ ಥ್ರೂ ಬರ್ತದ. ಹೆಂಗ್ ಬರ್ತದ ಫೋಕಸ್ ಥ್ರೂ ಬರ್ತದ. ಹೆಂಗ್ ಬರ್ತದ ಫೋಕಸ್ ಥ್ರೂ ಬರ್ತದ. ರೂಲ್ ನಂಬರ್ 1 ಅಲ್ಲ ಈಗ. ಸೆಕೆಂಡ್ ಹೆಂಗ್ ಬರ್ತದಪ್ಪಿ ಫೋಕಸ್ ಥ್ರೂ ಬಂದಿದ್ದೆ ಹೆಂಗ್ ಬರ್ತದ ಪ್ಯಾರಲಲ್ ಬರ್ತದಲ್ಲ. ರೂಲ್ ನಂಬರ್ 2 ಹೆಂಗ್ ಬರ್ತದ ಪ್ಯಾರಲಲ್ ಬರ್ತದ. ರೂಲ್ ನಂಬರ್ 2 ಹೆಂಗ್ ಬರ್ತದ ಪ್ಯಾರಲಲ್. ತುಂಬ ಪ್ಯಾರಲಲ್ ತುಂಬ ಅಣ್ಣ ಅಣ್ಣ ಹೆಂಗ್ ಬರ್ತದ ಪ್ಯಾರಲಲ್ ಬರ್ತದ ಪ್ಯಾರಲಲ್. ಓಕೆ ಹಿಂದೆಲ್ಲಿ ಮೀಟ್ ಆಯ್ತಪ್ಪಿ ಅಟ್ ದಿಸ್ ಪಾಯಿಂಟ್ ಇಮೇಜ್ ಇನ್ಫಾರ್ಮೇಟ್ ಆಬ್ಜೆಕ್ಟ್ ಇಮೇಜ್ ಅಂದ್ರ ಇಮೇಜ್ ಎಲ್ಲೈತಿ ಆಬ್ಜೆಕ್ಟ್ ಎಲ್ಲೈತಿ ಇಮೇಜ್ ಅಲ್ಲೇ ಫಾರ್ಮ್ ಐತಿ. ಆಬ್ಜೆಕ್ಟ್ ಎಲ್ಲೈತಿ ಇಮೇಜ್ ಅಲ್ಲೇ ಫಾರ್ಮ್ ಐತಿ. ನಿಂದ ನೋಡಮ್ಮ ತೊಂಬ ನಿನ್ ತೊಂಬ ಇಲ್ಲ ಒಳ್ಳೆ ನಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಬೋದು ಮೊದಲು ನೋಡಮ್ಮ. ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟ್ ಕ್ಯಾರೆಕ್ಟರ್ ಪೊಸಿಷನ್ ರಿಲೇಟೆಡ್ ಅಂದ್ರೆ ಎಲ್ಲಿ ಪೊಸಿಷನ್ ಇಮೇಜ್ ಎಲ್ಲಿ ಫಾರ್ಮ್ ಆಗೈತಿ ಸಿ ಮೇಲೆ ಫಾರ್ಮ್ ಆಗೈತಿ. ಏನಪ್ಪಿ ಸಿ ಮೇಲೆ. ಇಮೇಜ್ ಈಸ್ ಆಟ್ ಸಿ. ಆಬ್ಜೆಕ್ಟ್ ಸಿ ಮೇಲೆ ಐತಿ. ಆಬ್ಜೆಕ್ಟ್ ಸಿ ಮೇಲೆ ಇದ್ದಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದಪ್ಪಿ ಸಿ ಮೇಲೆ ಫಾರ್ಮ್ ಆಗ್ತದೆ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಫಾರ್ಮ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ರಿಲೇಟೆಡ್ ಟು ದ ಸೈಜ್ ನೋಡೋಣ ಅಣ್ಣ ಇಷ್ಟು 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 ಇಷ್ಟ ಇಮೇಜ್ ನೋಡು ಅಷ್ಟೇ ಅದ ಎಕ್ಸಾಕ್ಟ್ಲಿ ಅಷ್ಟೇ ಅದ. ಅಂದ್ರೆ ಸೈಜ್ ಆಫ್ ದಿ ಆಬ್ಜೆಕ್ಟ್ ಏನದಪ್ಪಿ ಸಾರಿ ಸೈಜ್ ಆಫ್ ದಿ ಇಮೇಜ್ ಏನೈತಿ ಸೇಮ್ ಆಸ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಅಂದ್ರೆ ಸೈಜ್ ಆಫ್ image is same as size of object. Same as size of object. Third, related to the third one, related to the nature. ಅಂದ್ರೆ ಇಮೇಜ್ ಏನೈತೆ ಅಂತ ನೋಡ್ಬೇಕು. ಇಮೇಜ್ ಬರ್ದು ಇಮೇಜ್ ಈಸ್ ಅಂತ ನೋಡ್ಬೇಕು. ಇಮೇಜ್ ಈಸ್ ಇಲ್ಲ ಒಳ್ಳೆ ರಿಯಲ್ ಲೈಟ್ ರೇಸ್ ನ ಫಾರ್ಮ್ ಆಗಿತ್ತು ಡಾಟೆಡ್ ಲೈಟ್ ರೇಸ್ ನ ಫಾರ್ಮ್ ಆಗಿತ್ತು. ಡಾಟೆಡ್ ಲಿಂತ್ರ ಫಾರ್ಮ್ ಆಗಿತ್ತು ಇಮೇಜ್ ಈಸ್ ವರ್ಚುವಲ್ ಅಂತಿದ್ವಿ. ರಿಯಲ್ ಲೈಟ್ ರೇಸ್ ನ ಫಾರ್ಮ್ ಆಗಿದ್ರೆ ಅಂದ್ರೆ ಇಮೇಜ್ ಏನು ರಿಯಲ್ ಅಂದಂಗ. ರಿಯಲ್ ಅದಾವಲ್ಲ ಇದು ಡಾಟೆಡ್ ಎಲ್ಲಿ ಕಾಣಾಗುತ್ತಿಲ್ಲ ಮೀನ್ಸ್ ಇಮೇಜ್ ಈಸ್ ರಿಯಲ್. ಇಮೇಜ್ ಈಸ್ ರಿಯಲ್. ಓ ರಿಯಲ್ ರೀಡ್ ಅಂತ ಬರ್ತಿದ್ದೆ ನಾನು. ರೀಡ್ ಅಲ್ಲ ನೀವು ರೀಡ್ ಮಾಡ್ತಾರೆ ನಿಮಗೆ ರೀಡ್ ಅಂತ ಬರೀದೆ ಅಂತ ಬರ್ದು ತೋರಿಸೋದೇ ನೆಸೆಸಿಟಿ ಇಲ್ಲ. ಹೌದಾ ಇಲ್ಲ ರೀಡಿಂಗ್ ಮಾಡ್ತಾರೆ ರಿಯಲ್. ಅಂಡ್ ಉಲ್ಟಾ ಆಯ್ತು ಸೀದಾ ಆಯ್ತು. ಸೀದಾ ಅಂದ್ರೆ ಹಿಂಗೈತೆ ಇದು ಇಲ್ಲ ಹಿಂಗೈತಣ ಹಿಂಗ ಹೆಂಗೈತಿ ಹಿಂಗೈತಿ ಉಲ್ಟಾ ಆಯ್ತು ಅಂದ್ರೆ ಏನು ಇನ್ವರ್ಟೆಡ್. ಇಲ್ಲ ಇನ್ವರ್ಟೆಡ್ ಇಮೇಜ್ ಇಸ್ ಇನ್ವರ್ಟೆಡ್. ನಂದಾಯ್ತು ನಿಂದ ನೋಡಮ್ಮ ಫಸ್ಟ್ ಎಲ್ಲಿಂದ ಕಳಿಸೈತಿ ಫೋಕಸ್ ಥ್ರೂ ಕಳಿಸ. ಫಸ್ಟ್ ಲೈಟ್ರೆ ಹೆಂಗಲ್ಲ ಪೋಲ್ ಥ್ರೂ ಕಳಿಸಿಯಲ್ಲ ಅಂದ್ರೆ ಪೋಲ್ ಥ್ರೂ ಏನಾಗ್ತದೆ ಆಸ್ ಪರ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಹೊಳ್ಳಿ ರಿಟರ್ನ್ ಬರ್ತದೆ. ಓಕೆ ತಗೊಂಬಂದಿ ಓಕೆ ನೋ ಪ್ರಾಬ್ಲಮ್. ಹೆಂಗ್ ತಗೊಂಬಂದಿ ರಿಟರ್ನ್ ಬರ್ತದೆ. ಫೋಕಸ್ ಅಲ್ಲ ಫೋಕಸ್ ರಿಟರ್ನ್ ಬರ್ತದೆ ಬಂತ. ಇದು ಅಪಿ ಫೋಕಸ್ ಥ್ರೂ ಕಳಿಸಿದ್ದು ಹೆಂಗ್ ಬರ್ತದ ಪ್ಯಾರಲಲ್ ಬರ್ತದ. ಹೆಂಗ್ ಬರ್ತದ ಪ್ಯಾರಲಲ್. ಏನಪ್ಪಿ ವಯಸ್ಸಾಗ್ಯದ ಸ್ವಲ್ಪ ಕೈ ನಡಕ್ತಾವ ಏನ್ ತಲೆ ಕೆಡ್ಸೋಬೇಡ್ರಿ. ಓಕೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಸಿ ಮೇಲೆ ಫಾರ್ಮ್ ಆಯ್ತು. ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಸಿ ಮೇಲೆ ಫಾರ್ಮ್ ಆಯ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಮ್ಮ. ಫಸ್ಟ್ ಕ್ಯಾರೆಕ್ಟರ್ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತಪ್ಪಿ ಸಿ ಮೇಲೆ ಫಾರ್ಮ್ ಆಯ್ತು. ಸಿ ಆಟ್ ಸಿ ಕರೆಕ್ಟ್ ಅದ ಸ್ಯಾಟಿಸ್ಫೈಡ್. ಸೆಕೆಂಡ್ ಒನ್ ಐತಿ ಇಮೇಜ್ ಸೈಜ್ ಆಫ್ ಇಮೇಜ್ ಸೇಮ್ ಆಸ್ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೈಜ್ ನೋಡ್ಕೊಳಮ್ಮ ಅಣ್ಣ ಇದು ನೋಡೋಣ ಸೇಮ್ ಅದ ಅಣ್ಣ ಇದು ನೋಡು ಸೇಮ್ ಅದ ಅಂದ್ರೆ ಸೈಜ್ ಆಫ್ ದಿ ಇಮೇಜ್ ಸೇಮ್ ಆಸ್ ಸೈಜ್ ಆಫ್ ದಿ ಆಬ್ಜೆಕ್ಟ್. ಇದನ್ನು ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಅಂದ್ರೆ ಇಮೇಜ್ ಏನೈತಿ ರಿಯಲ್ ಐತಿ ಅಂದ್ರೆ ರಿಯಲ್ ಲೈಟ್ ರೇಸ್ ಫಾರ್ಮ್ ಆಗೈತಿ ಇಮೇಜ್ ಇವೆರಡು ಹೆಂಗದಾವ ಲೈಟ್ ರೇಸ್ ರಿಯಲ್ ಡಾಟೆಡ್ ಏನ್ರ ಅದಾವನಪಿ ಇಲ್ಲ ಮೀನ್ಸ್ ಇಮೇಜ್ ಇಸ್ ರಿಯಲ್. ಆ ಇಮೇಜ್ ಏನೈತಿ ಉಲ್ಟಾ ಐತೆ ಸೀದಾ ಐತೆ ಉಲ್ಟಾ ಐತಪಿ ಅಂದ್ರೆ ಇನ್ವರ್ಟೆಡ್. ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಅಂದ್ರೆ ಎರಡು ರೇ ಡಯಾಗ್ರಾಮ್ ಸೇಮ್ ಅಲ್ಲ. ಬೇಕಾದ್ರೆ ಇನ್ನೊಂದೆರಡು ನೆಕ್ಸ್ಟ್ ಹೊಸ ಯಾವ ಡ್ರಾ ಮಾಡ್ಕೋ ಬಟ್ ಏನ್ ಮಾಡ್ಬೇಕಂದ್ರೆ ರೂಲ್ ಫಾಲೋ ಮಾಡ್ಬೇಕು. ಅವಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರ ಥರ್ಡ್ ಕೇಸ್ ಅಂತಾನೆ ಕರಿತೀವಿ. ಹೌದಾ ರೂಲ್ ಫಾಲೋ ಮಾಡಿರ್ಬೇಕು. ಅಂದ್ರೆ ನೀವು ಎರಡು ರೇ ಡಯಾಗ್ರಾಮ್ ಒಳಗೆ ಯಾವ್ದು ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ನಿಮ್ ಟೆಕ್ಸ್ಟ್ ಬುಕ್ ನ ಬೇರೆ ಬೇರೆ ಕೊಟ್ಟಿರ್ಬೋದು. ನೀವು ಯಾವ ಮೆಟೀರಿಯಲ್ ಓದಕ್ಕೆ ಯಾವ್ದು ಯೂಸ್ ಮಾಡ್ತಿರ್ತಾರಲ್ಲ ಎಲ್ಲರೂ ಡಿಫ್ರೆಂಟ್ ಕೊಟ್ಟಿರ್ತಾರ. ಅವ ಹಿಂಗ್ ಡ್ರಾ ಮಾಡ್ಯಾನ ಬುಕ್ ನ ಹಿಂಗ್ ಕೊಟ್ರ ಏನ್ ಹಾಪ್ಸ್ಕೊಂಡು ಅಲ್ಲಣ ಎಲ್ಲಾನು ಕರೆಕ್ಟ್ ರೂಲ್ ಫಾಲೋ ಮಾಡಿರ್ತಾರ ಅಷ್ಟೇ. ಕ್ಲಿಯರಾ? ದಿಸ್ ಇಸ್ ಕೇಸ್ ನಂಬರ್ 3.
ಈಗ ನೆಕ್ಸ್ಟ್ ಕೇಸ್ ಅಂದ್ರೆ ಸಿ ಫಸ್ಟ್ ಇನ್ಫೈನೈಟ್ ಇತ್ತು, ಆಮೇಲೆ ಸ್ವಲ್ಪ ಮುಂದೆ ತೊಗೊಂಬಂದಿ ಅಂದ್ರೆ ಬಿಹೈಂಡ್ ಸಿ ತೊಗೊಂಬಂದ್ಯ, ಆಮೇಲೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ತೊಗೊಂಬಂದಿ ಸಿ ಮೇಲೆ ತೊಗೊಂಬಂದ್ಯ, ಈಗ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ತೊಗೊಂಬ ಬಿಟ್ವೀನ್ ಸಿ ಅಂಡ್ ಎಫ್ ಇಡು. ಎಲ್ಲಿಡ್ತಿ? ಇನ್ ಬಿಟ್ವೀನ್ ಸಿ ಅಂಡ್ ಎಫ್ ಪ್ಲೇಸ್ ಮಾಡು. ಇನ್ ಬಿಟ್ವೀನ್ ಸಿ ಅಂಡ್ ಎಫ್ ಪ್ಲೇಸ್ ಮಾಡಿದಾಗ ಏನಾಗ್ತದೆ ನೋಡ್ಬೇಕು. ನಿಂದೊಂದು ನಂದೊಂದು ಡ್ರಾ ಮಾಡು, ನಂದೊಂದು ನಿಂದೊಂದು. ನನಗೂ ಜಗಳ ಬೇಡ, ನಿನಗೂ ಜಗಳ ಬೇಡ. ಸರ್ ಎವ್ರಿ ಟೈಮ್ ನಿಂದೊಂದೇ ಡ್ರಾ ಮಾಡ್ತೀರಿ, ನಮ್ದು ಬೇಡ ಅಂದ್ರೆ ಬೇಡಣ್ಣ, ನಿಂದು ಡ್ರಾ ಮಾಡು, ನಿಂದು ಡ್ರಾ ಮಾಡ್ಕೊತ. ಆಬ್ಜೆಕ್ಟ್ ಎಲ್ಲದೀಗ ಬಿಟ್ವೀನ್, ಆಬ್ಜೆಕ್ಟ್ ಈಸ್ ಆಟ್ ಇನ್ ಬಿಟ್ವೀನ್. ಕೇಸ್ ನಂಬರ್ 4 ಅಲ್ಲ ಸರ್? ಎಷ್ಟು ಕೇಸ್ ಹಾಕ್ತೀರಿ ಸರ್ ನಮ್ಮ ಮೇಲೆ? 6 ಕೇಸ್ ಹಾಕ್ತೀನಿ, ಹೆಚ್ಚಿಗೆ ಕೇಸ್ ಹಾಕಲ್ಲ ನಾನು. ಹೌದಾ? ನೀವು ತಿಳ್ಕೊಳ್ಳೋ ಕೇಸ್ ಅಲ್ಲಪ್ಪಿ, ಇದು ಬೇರೆ ಕೇಸಸ್. ಹೌದಾ? ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಸಿ ಅಂಡ್ ಎಫ್ ತಗೊಂಡ್ಬರ್ತೀನಿ ನಾನು. ಲೆಟ್ಸ್ ಡ್ರಾ ದ ರೇ ಡಯಾಗ್ರಾಮ್, ಸಾರಿ ಮಿರರ್ ಹಿಯರ್. ಕಾನ್ಕೇವ್ ಮಿರರ್ ಇಟ್ ಈಸ್. Principal axis x y, AB means aperture, here is a point, P is a pole, center of curvature, focus. ಇನ್ನೊಂದು ಬೇಕಲ್ಲ, ಇದು ಯಾರ್ದಿದು? ಇದು ನಂದು, ನಂದು. ನಿಂದೊಂದು ಮಿರರ್ ಡ್ರಾ ಮಾಡು. ಕಾನ್ಕೇವ್ ಮಿರರ್ ಇದು. ಯಾಕೆ ಕಾನ್ಕೇವ್ಲೆ? ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ಸೈಡ್ ಐತ್ರಿ, ಇನ್ವರ್ಡ್ಸ್ ಐತ್ರಿ. ಎ ಬಿ ಅಂದ್ರೆ ಅಪರ್ಚರ್ ರೀ, ಇದು ಸ್ಟ್ರೇಟ್ ಲೈನ್ ಏನ್ರಿ? ಪ್ರಿನ್ಸಿಪಲ್ ಆಕ್ಸಿಸ್ ರೀ, ಅಂಡ್ ಇಲ್ಲಿ ಪಾಯಿಂಟ್ ಪಿ ಪೋಲ್ ರೀ, ಅಂಡ್ ಫೋಕಸ್ ರೀ, ಸೆಂಟರ್ ಆಫ್ ಕರ್ವೇಚರ್ ರೀ. ಹೌದ್ರಿ? ಇದು ಯಾರ್ದಿದು? ನಿಂದು, ನಿಂದು. ಆಬ್ಜೆಕ್ಟ್ ಎಲ್ಲಿ ಇಡ್ತೇನೆ ನಾನೀಗ? ಬಿಟ್ವೀನ್ ಸಿ ಅಂಡ್ ಎಫ್ ಇಡ್ತೇನೆ. ನಿಂದ್ರಾಗು ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಕೊಂಡ್ಬಿಡ್ಲೆ, ಕಿರಿಕಿರಿ ಬೇಡ, ಇಬ್ರು ಸೇಮ್ ಇಟ್ಕೊಂಡ್ಬಿಡು. ಬಿಟ್ವೀನ್ ಸಿ ಅಂಡ್ ಎಫ್. ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್? 2 ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್. ಹೌದಾ? ಒಂದು ನಾನು ಪ್ಯಾರಲಲ್ ತಗೋತೀನಿ, ಫಸ್ಟ್ ಲೈಟ್ ರೇ. ಸೆಕೆಂಡ್ ಲೈಟ್ ರೇ ಫೋಕಸ್ ಥ್ರೂ ತಗೋತೀನಿ. ಹೌದಾ? ನಿಂದ ಆಮೇಲೆ ನೋಡೋ ಮತ್ತೆ. ಹೌದಾ? ಬೇಡ, ನೋಡೇ ಬಿಡ್ಬೇಕು ಈಗ. ಫಸ್ಟ್ ನಾ ಒಂದ್ ಹೆಂಗ್ ತಗೊಂಡೆ? ಪ್ಯಾರಲಲ್ ತಗೊಂಡೆ. ಸೆಕೆಂಡ್ ಹೆಂಗ್ ತಗೊಂಡೆ? ಫೋಕಸ್ ಥ್ರೂ ತಗೊಂಡೆ. ನೀನೇನ್ ಮಾಡ್ತೀವಿ? ಫಸ್ಟ್ ಒನ್ ಏನ್ ಮಾಡ್ತೀಯಪ್ಪ ಅಂದ್ರ ಪೋಲ್ ಥ್ರೂ ತಗೋತೀನಿ ಸರ್ ನಾನು. ಹೆಂಗ್ ತಗೋತೀನಿ ಸರ್? ಪೋಲ್ ಥ್ರೂ ತಗೋತೀನಿ ಸರ್ ನಾನು. ತಗೋ ಸರ್. ಸೆಕೆಂಡ್ ಒನ್ ಏನ್ ಮಾಡ್ತೀಯಪ್ಪ ಅಂದ್ರ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ತಗೋತಿ. ಹೆಂಗ್ ತಗೋತಿ? ಸೆಂಟರ್ ಆಫ್ ಕರ್ವೇಚರ್ ಥ್ರೂ ತಗೋತಿ. ಓಕೆ, ಇಲ್ಲಿ ಡಾಟೆಡ್ ಐತಿ. ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೋಗೈತಿ, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ತಗೋತಿ. ಹೌದಾ? ಬೇಕಂದ್ರೆ ನೀನು ಸರ್ ನಾ ಫೋಕಸ್ ಥ್ರೂ ತಗೋತಿದ್ದೀರಿ, ನೀವು ಹಿಂಗ್ ತಗೊಂಡ್ಬಿಟ್ರಿ, ಹಂಗೂ ತಗೋ, ನೋ ಪ್ರಾಬ್ಲಮ್. ರೂಲ್ ಫಾಲೋ ಮಾಡ್ಬೇಕಷ್ಟೇ. ಓಕೆ, ಸಿ ಇದು ನಂದು, ಅದು ನಿಂದು. ಫಸ್ಟ್ ನಂದು ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನಿಂದಕ್ಕೆ ಬರ್ಬೋದು. ಓಕೆ, ಸಿ ನಾ ಫಸ್ಟ್ ಲೈಟ್ ರೇ ಪ್ಯಾರಲಲ್ ಐತಿ, ಅದು ರಿಫ್ಲೆಕ್ಟ್ ಆಗಿ ಹೆಂಗ್ ಹೋಗ್ತದಪ್ಪಿ? ಫೋಕಸ್ ಥ್ರೂ ಹೋಗ್ತದ. ಹೆಂಗ್ ಹೋಗ್ತದ? ಫೋಕಸ್ ಥ್ರೂ. ಕಳಿಸ್ಬಿಡು, ಫೋಕಸ್ ಥ್ರೂ, ಫೋಕಸ್ ಥ್ರೂ ಕಳಿಸ್ಬಿಡು. ಸೆಕೆಂಡ್ ಲೈಟ್ ರೇ ಫೋಕಸ್ ಥ್ರೂ ಬಂದಿದ್ದು ಹೆಂಗ್ ಹೋಗ್ತದ? ಪ್ಯಾರಲಲ್. ರೂಲ್ ನಂಬರ್ 2, ಪ್ಯಾರಲಲ್ ಹೋಗ್ತದೆ. ಹೆಂಗ್ ಹೋಗ್ತದೆ? ಪ್ಯಾರಲಲ್ ಹೋಗ್ತದೆ. ಪ್ಯಾರಲಲ್ ಥ್ರೂ ಕಳಿಸ್ಬಿಡು, ಪ್ಯಾರಲಲ್ ಕಳಿಸ್ಬಿಡು. ಎಲ್ಲಿ ಮೀಟ್ ಆದವು? ಇಲ್ಲಿ, ಇಲ್ಲಿ. ಎಲ್ಲಿ? ಇಲ್ಲಿ, ಇಲ್ಲಿ. ಎಲ್ಲಪ್ಪಿ? ಬಿಹೈಂಡ್ ಸಿ. ಬಿಹೈಂಡ್ ಸಿ ಮೀಟ್ ಆಗ್ಯಾವ ಅಂದ್ರೆ ಇಮೇಜ್ ಫಾರ್ಮ್. ಅವು ಎಲ್ಲಿ ಮೀಟ್ ಆಗಿರ್ತವೆ? ಇಮೇಜ್ ಅಲ್ಲೇ ಫಾರ್ಮ್ ಆಗಿರ್ತದೆ. ಹೌದಾ ಇಲ್ಲ? ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? ಬಿಹೈಂಡ್ ಸಿ ಫಾರ್ಮ್ ಆಯ್ತು. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಬಿಡಪ್ಪ. ಕ್ಯಾರೆಕ್ಟರಿಸ್ಟಿಕ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ದ್ಬಿಡು. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಮೇಜ್ ಎಲ್ಲಿ ಫಾರ್ಮ್ ಆಗಿತ್ತು? ಇಮೇಜ್ ಈಸ್ ಆಟ್ ಬಿಯಾಂಡ್ ಸಿ. ಸರ್ ನೀ ಬಿಹೈಂಡ್ ಅಂದ್ರೆ ಬಿಯಾಂಡ್ ಬರ್ದೆ ಅಣ್ಣ, ಎರಡು ಸೇಮ್ ಅಣ್ಣ, ಏನು ಡಿಫ್ರೆನ್ಸ್ ಇಲ್ಲ. ಬಿಡಪ್ಪ ಅಣ್ಣ, ನೀ ಸಮಾಧಾನ ಇರ್ಬೇಕೇ ನನಗ, ನನಗ ನೀ ಸಮಾಧಾನ ಇರಬೇಕು, ನೀ ಚಂದ ಇರಬೇಕು. ಬಿಹೈಂಡ್ ಸಿ. ಹೌದಾ? ಸೆಕೆಂಡ್ ಒನ್ ಸೈಜ್ ನೋಡಮ್ಮ. ಇಲ್ಲ ಒಳ್ಳೆ ಇದು ಇಷ್ಟೇ ಐತಿ, ಇದು ಇಷ್ಟು ದೊಡ್ಡದೈತಿ. ಇಲ್ಲ ನೋಡಿ, ಇದು ಇಷ್ಟೇ ಐತಿ, ಇದು ನೋಡ್ಲೆ ದೊಡ್ಡದೈತಿ. ದೊಡ್ಡದಕ್ಕೆ ಏನಂತೀವಿ? ಸಣ್ಣದಕ್ಕೆ ಏನಂತಿದ್ವಿ? ಡಿಮಿನಿಷ್ ಅಂತಿದ್ವಿ. ಭಾಳ ಸಣ್ಣದಕ್ಕೆ ಏನಂತಿದ್ವಿ? ಹೈಲಿ ಡಿಮಿನಿಷ್ ಅಂತಿದ್ವಿ. ಹೌದಾ? ಈಗ ಏನೈತಿ? ದೊಡ್ಡದೈತಿ. ದೊಡ್ಡದ ಇದಕ್ಕೆ ಏನ್ ಅನ್ಬೇಕು? ಇಮೇಜ್ ಈಸ್ ಎನ್ಲಾರ್ಜ್ಡ್. ಎನ್ಲಾರ್ಜ್ಡ್. ಇಮೇಜ್ ಈಸ್ ಎನ್ಲಾರ್ಜ್ಡ್. ಹೌದಾ? ನೆಕ್ಸ್ಟ್ ಥರ್ಡ್ ಒನ್ ನೇಚರ್ ನೋಡ್ಮ ಏನಾಗುತ್ತೆ. ರಿಯಲ್ ಲೈಟ್, ಇವೆರಡು ರಿಯಲ್ ಲೈಟ್ ರೇಸ್ ಏನು ಡಾಟೆಡ್ ಲೈಟ್ ರೇಸ್? ರಿಯಲ್ ಲೈಟ್ ರೇಸ್. ಅಂದ್ರೆ ಇಮೇಜ್ ಏನದ? ರಿಯಲ್. ಇಮೇಜ್ ಈಸ್ ರಿಯಲ್. ಇಮೇಜ್ ಈಸ್ ರಿಯಲ್. ಅಂಡ್ ಹೆಂಗದ? ಉಲ್ಟಾದ ಸೀದಾ ಅದ. ಇದು ಹೆಂಗದ? ಇದು ಹೆಂಗದ? ಉಲ್ಟಾ ಅದ. ಅಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್. ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ನಿಂದಕ್ಕೆ ಬರೋಮಿ. ಫಸ್ಟ್ ಲೈಟ್ ರೇ ಫೋಕಸ್ ಥ್ರೂ ಕಳಿಸಿ, ಸಾರಿ ಪೋಲ್ ಥ್ರೂ ಕಳಿಸಿ ವಾಪಸ್ ಏನ್ ಬರ್ತದೆ? ಪೋಲ್ ಥ್ರೂನೇ ಹೊಳೆ ಬರ್ತದೆ. ಏನ್ ಮಾಡ್ತದ?
ಪೋಲ್ ಥ್ರೂ ಬಂದ್ರೆ ಪೋಲ್ ಥ್ರೂ ಹೊಳೆ ಬರಲ್ಲ. ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಹೊಳೆ ಬರ್ತದ. ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್. ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್. ಹೌದಾ? ಫಸ್ಟ್ ಮುಗೀತು. ಸೆಕೆಂಡ್ ನೋಡು, ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಪಾಸ್ ಆದ್ರೆ ವಾಪಸ್ ಹೆಂಗ್ ಬರ್ತದೆ? ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಬರ್ತದೆ. ಹೆಂಗ್ ಬರ್ತದ? ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಹೊಳೆ ಬರ್ತದೆ. ಹೆಂಗ್ ಬರ್ತದೆ? ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಹೊಳೆ ಬರ್ತದೆ. ಅಣ್ಣ ಎಲ್ಲಿ ಮೀಟ್ ಆಗ್ಲಿಲ್ಲ ಅಣ್ಣ? ಎಲ್ಲಿ ಮೀಟ್ ಆಗ್ಲಿಲ್ಲ ಅಣ್ಣ? ಎರಡು ಇದನ್ನು ರಿಫ್ಲೆಕ್ಟೆಡ್, ಇದನ್ನು ರಿಫ್ಲೆಕ್ಟೆಡ್. ಎಲ್ಲಿ ಮೀಟ್ ಆಗ್ಲಿಲ್ಲ ಅಣ್ಣ? ಅಣ್ಣ ಮೀಟ್ ಆಗುಮಟ ಎಕ್ಸ್ಟೆಂಡ್ ಮಾಡೋಣ. ಮೀಟ್ ಆಗುಮಟ ಎಕ್ಸ್ಟೆಂಡ್ ಮಾಡೋಣ. ಎಲ್ಲಿ ಮೀಟ್ ಆಯ್ತು? ಸಿ ಇಲ್ಲಿ ನೋಡು, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಇದು ಸ್ವಲ್ಪ ತೆಗೆದ್ಬಿಡೋಣ. ನನ್ನ ಸ್ವಲ್ಪ ಅಳ್ಸ್ಕೊಂಡು ನೀಚೆ ಅಂದಿರ್ಬೇಕಲ್ಲ. ಓಕೆ, ಎಕ್ಸ್ ಇಲ್ಲಿ ಬೇಡಲ್ಲ, ಎಕ್ಸ್ ಇಲ್ಲಿ ತೊಂಬ. ಎಕ್ಸ್ ಬೇಡ ನಮಗ್ಲೆ, ಎಕ್ಸ್ ಬೇಡ. ಎಕ್ಸ್ ಆಗ್ಬೇಕು ನಮಗ. ಹೊಸದು ನೋಡು, ಹೊಸದು ಹೊಸದು ನೋಡಮ್ಮ. ಪಿ ಆಲ್ರೆಡಿ ಐತಲ್ಲ ಇಲ್ಲಿ. ಎಂ ತಗೋ, ಎಂ ಹೊಸದು ನೋಡಮ್ಮ. ಎಕ್ಸ್ ಬೇಡ. ಓಕೆ, ಎರಡು ಮೀಟ್ ಆದ. ಎಲ್ಲಿ ಮೀಟ್ ಆಗಿದೆ? ಇಲ್ಲಿ ಮೀಟ್ ಆದ. ಇಲ್ಲಿ ಮೀಟ್ ಆದ. ಓಕೆ, ಅಂದ್ರೆ ಸಿ ಹಿಂದ್ ಮೀಟ್ ಆಗ್ಯಾವ. ಸಿ ಹಿಂದ್ ಮೀಟ್ ಆಗ್ಯಾವಪ್ಪ ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? ಬಿಹೈಂಡ್ ಸಿ. ಇಮೇಜ್ ಈಸ್ ಬಿಹೈಂಡ್ ಸಿ. ಇಮೇಜ್ ಈಸ್ ಬಿಹೈಂಡ್ ಸಿ. ಓಕೆ, ಸೈಜ್ ನೋಡೋಣ. ಇಲ್ಲಿ ಎನ್ಲಾರ್ಜ್ ಇತ್ತು, ನಂದು ದೊಡ್ಡದಿತ್ತು, ನಿಂದು ದೊಡ್ಡದಿತ್ತು, ಸಣ್ಣದಿತ್ತು ನೋಡೋಣ. ಇಮೇಜ್ಲೇ ಏನ ತಿಳ್ಕೊಬೇಡ. ಓಕೆ, ಇದು ಇಷ್ಟೇ ಐತಿ. ಇದು ನೋಡೋಣ, ಇಷ್ಟು ದೊಡ್ಡದೈತಿ. ಅಂದ್ರೆ ಇಮೇಜ್ ಏನೈತಿ? ದೊಡ್ಡದೈತಿ. ಅಂದ್ರೆ ಏನು? ಇಮೇಜ್ ಈಸ್ ಎನ್ಲಾರ್ಜ್ಡ್. ನೆಕ್ಸ್ಟ್ ನೋಡು, ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಐತಿ. ಇಮೇಜ್ ಉಲ್ಟಾ ಅದ ಅಂದ್ರೆ ಇನ್ವರ್ಟೆಡ್. ಎರಡು ಡಾಟೆಡ್ ಲೈಟ್ ರೇಸ್ ಅಂತೂ ಇಲ್ಲ. ಇದು ರಿಯಲ್ ಲೈಟ್ ರೇಸ್ ಅದಾವ. ಅಂದ್ರೆ ಇಮೇಜ್ ಏನೈತಿ? ರಿಯಲ್ ಐತಿ. ರಿಯಲ್ ಅಂಡ್ ಇನ್ವರ್ಟೆಡ್. ಅಂದ್ರೆ ಇವೆರಡು ರೇ ಡಯಾಗ್ರಾಮ್ ಸೇಮ್. ನಂದು ನಿಂದು ಎರಡು ಸೇಮ್. ನಂದು ನಿಂದು ಎರಡು ಸೇಮ್. ಯಾವ್ದು ಬೇಕಾದ್ರೂ ಡ್ರಾ ಮಾಡ್ಬೋದು. ಹೌದಾ? ನಾ ಇದನ್ನ ಡ್ರಾ ಮಾಡಿದ್ರ ಇದಕ್ಕೂ 3 ಮಾರ್ಕ್ಸ್, ಇದಕ್ಕೆ ಡ್ರಾ ಮಾಡಿದ್ರೆ ಅದಕ್ಕೂ 3 ಮಾರ್ಕ್ಸ್. ನೀವು ಯಾವ್ದು ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ಬಟ್ ರೂಲ್ ನ ಫಾಲೋ ಮಾಡ್ತಿರ್ಬೇಕು ಅಷ್ಟೇ. ಹೌದಾ? ನೆಕ್ಸ್ಟ್ ಕೇಸ್ ನಂಬರ್ 4 ಒಳಗಡೆ ಆಬ್ಜೆಕ್ಟ್ ಅಲ್ಲಿ ಇಟ್ಟಿದ್ದೆ ನಾನು. ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟಿದ್ದೆ, ಇಲ್ಲಿ ಇಟ್ಟಿದ್ದೆ. ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಗೊಂಬರ್ಮ. ಈಗ ಕೇಸ್ ನಂಬರ್ 5 ಒಳಗಡೆ ಮುಂದಕ್ಕಂದ್ರೆ ಎಲ್ಲಿ? ಫೋಕಸ್ ಮ್ಯಾಗ್ ತಗೊಂಬಂದಿಡು. ಎಲ್ಲಪಿ? ಫೋಕಸ್ ಮ್ಯಾಗ್ ತಗೊಂಬಂದಿಡು. ಎಲ್ಲಿದೆ? ಫೋಕಸ್ ಮ್ಯಾಗ್ ತಗೊಂಬಂದಿಡು. ಓಕೆ, ತಗೊಂಬಂದಿಡೋಪಿ. ಓಕೆ, ಲೆಟ್ಸ್ ಡ್ರಾ ದ ನ್ಯೂ ರೀಡರ್. ಡ್ರಾ ಮಾಡ್ಕೊಂಡಿರಿ. ಡ್ರಾ ಮಾಡ್ಕೊಂಡ್ರಿ ಅಂತ ನಾ ರಬ್ ಮಾಡಿದಲೆ. ನಾ ಒಳ್ಳೆ ಡ್ರಾ ಮಾಡೋದ್ರ ಮಾಡೋದಾಗಲ್ಲ ನನಗ. ನಾ ಫುಲ್ ಲೇಜಿ ಇದೀನಪಿ. ಏನ ಸಪೋಸ್ ಏನಾದ್ರು ಆಲ್ರೆಡಿ ರೀಡ್ರಾ ಮಾಡ್ಕೋಬೇಕಾಯ್ತಪ್ಪ ಅಂದ್ರೆ ಒಂದು 5 ಸೆಕೆಂಡ್ 10 ಸೆಕೆಂಡ್ಸ್ ಬ್ಯಾಕ್ ಹೋರಿ, ಪಾಸ್ ಮಾಡ್ರಿ, ಡ್ರಾ ಮಾಡ್ಕೊಡ್ರಿ. ಓಕೆ 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 ಡ್ರಾ ಮಾಡ್ತಿರಲ್ಲ. 3 ಮಾರ್ಕ್ಸ್ ಅಲ್ಲಿ ಮಾಡಬೇಕು. ಇವ್ಯಾಲ್ಯುವೇಟರ್ ನಿಮ್ಮ ಅವನು ಅಲ್ಲ, ನಮ್ಮ ಅವನು ಅಲ್ಲ ಲೇವ. ಹೌದಾ? ಎಲ್ಲಿಡ್ಬೇಕಿಲ್ಲ? ಕೇಸ್ 5 ಅಲ್ಲ. ಕೇಸ್ 5. ಕೇಸ್ 5. ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಅಲ್ಲ. ಆಬ್ಜೆಕ್ಟ್ ಈಸ್ ಆಟ್ ಫೋಕಸ್ ಮೇಲೆ ಇಡ್ತೀನಿ. ಫೋಕಸ್ ಮೇಲೆ ಫುಲ್ಲು ಫೋಕಸ್ ಮಾಡೋಣ. ಏನ್ ಮಾಡೋಣ? ಫೋಕಸ್ ಮಾಡೋಣ. ಯಾವ ಮಿರರ್ ಇದು? ಕಾನ್ಕೇವ್. ನಂದು ಕಾನ್ಕೇವ್ ಮಿರರ್. ಇದೇನ? ಪ್ರಿನ್ಸಿಪಲ್ ಆಕ್ಸಿಸ್ ಎಕ್ಸ್ ವೈ. ಇದೇನು? ಪಿ. ಪಿ ಅಂದ್ರ ಪೋಲ್, ಇ ಬಿ ಅಂದ್ರ ಅಪರ್ಚರ್, ಸಿ ಅಂದ್ರ ಸೆಂಟರ್ ಆಫ್ ಕರ್ವೇಚರ್, ಎಫ್ ಅಂದ್ರ ಫೋಕಸ್. ನಿಂದು ಡ್ರಾ ಮಾಡ್ಕೊ. ನಿಂದು, ಯಾಕಂದ್ರೆ ನಾ ಹೇಳಿ ಡ್ರಾ ಮಾಡಲ್ಲ, ನೀವು ಬೇರೆನ ಮಾಡೋ. ನೀನು ಹೊಸದೇ ಇರ್ಬೇಕನ್ನೋ. ನೀನು ನಿಂದು ಡ್ರಾ ಮಾಡಿ. ಯಾವ ಮಿರರ್ ಇದು? ಕಾನ್ಕೇವ್ ಮಿರರ್. ಏನಿದು? ಅಪರ್ಚರ್. ಇ ಬಿ ಅಂದ್ರೆ ಅಪರ್ಚರ್. ಇಟ್ ಈಸ್ ಸ್ಟ್ರೇಟ್ ಲೈನು ಎಕ್ಸ್ ವೈ. ಇಲ್ಲಿ ಪಾಯಿಂಟ್ ಪಿ ಪೋಲ್. ದಿಸ್ ಈಸ್ ಸಿ, ದಿಸ್ ಈಸ್ ಎಫ್. ಓಕೆ, ಡ್ರಾ ಮಾಡ. ಎಲ್ಲಿ ಇಡ್ಬೇಕಂತ ನಾನು ಆಬ್ಜೆಕ್ಟ್ ನ? ಫೋಕಸ್ ಮೇಲೆ. ನೀನು ಫೋಕಸ್ ಮೇಲೆ ಇಟ್ಬಿಡಪ್ಪ. ನೀನು ಎಲ್ಲಿಡಲಿ? ಫೋಕಸ್ ಮೇಲೆ. ನೀನು ಎಲ್ಲಿಡು? ಫೋಕಸ್ ಮೇಲೆ. ಏನಾಗ್ತದ? ಎಷ್ಟು ಲೈಟ್ ರೇಸ್ ಬೇಕು ಮಿನಿಮಮ್? ಸರ್ 2 ರೀ. ಎಷ್ಟು? 2 ಸರ್. ಒಂದು ನಾನೇನ್ ಮಾಡ್ತೀನಿ, ಪ್ಯಾರಲಲ್ ಕಳಿಸ್ತೀನಿ. ಪ್ಯಾರಲಲ್ ಕಳಿಸ್ತೀನಿ. ಇನ್ನೊಂದು ಫೋಕಸ್ ಥ್ರೂ ಕಳಿಸಿದ್ದಲ್ಲ ಇಷ್ಟೊತ್ತು ಪ್ರೀವಿಯಸ್ ರೇ ಡಯಾಗ್ರಾಮ್ಸ್ ಒಳಗಡೆ. ಫೋಕಸ್ ಥ್ರೂ ಇಲ್ಲಿ ಫೋಕಸ್ ಥ್ರೂ ಕಳ್ಸಕ್ ಬರಲ್ಲ. ಯಾವ್ದು ಫೋಕಸ್ ಮ್ಯಾಗ ಹೋಗಿರ್ತೀನಿ ನಾನು. ನನ್ನ ತಲೆ ಮೇಲೆ ಲೈಟ್ ರೀ ಹೊಳ ಕಾಲಾಗ ಬರ್ತದ. ಫೋಕಸ್ ಥ್ರೂ ಕಳಿಸ. ಓಕೆ, ಕಾಲಾಗ ಬರ್ತದ ಲೈಟ್ ರೀ. ಇಲ್ಲಿ ಹಿಂಗೆ ಕಾಲಾಗ ಬರ್ತದ? ಬರಲ್ಲ. ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತದ ಲೈಟ್ ರೀ. ನೆಕ್ಸ್ಟ್ ಪಾಯಿಂಟ್ ಯಾವ್ದೈತಿ? ಪೋಲ್ ಐತಿ. ಪೋಲ್ ಥ್ರೂ ಕಳಿಸ್ತೀನಿ. ಪೋಲ್ ಥ್ರೂ ಕಳಿಸ್ತೀನಿ. ಓಕೆ, ಫಸ್ಟ್ ನೀನು ನಾ ಫಸ್ಟ್ ಪ್ಯಾರಲಲ್ ಕಳಿಸಿದೆ. ಸೆಕೆಂಡ್ ಏನ್ ಮಾಡಿದೆ? ಪೋಲ್ ಥ್ರೂ ಕಳಿಸಿದೆ. ಈಗ ನೀನ್ ಏನ್ ಮಾಡ್ತೀಯಪ್ಪ ಅಂದ್ರೆ ಫಸ್ಟ್ ಪೋಲ್ ಥ್ರೂ ಕಳಿಸ್ತಿ. ಸೆಕೆಂಡ್ ಏನ್ ಮಾಡ್ತೀಯಪ್ಪ ಅಂತಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಕಳಿಸ್ತಿ. ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಕಳಿಸ್ತಿ. ಕಳ್ಸೋಣ. ನಿನಗೆ ಯಾರು ಬೇಡ ಅಂದ್ರೆ ಹೋಗೋಣ, ಕಳಿಸು. ನಿನಗೆ ಹೆಂಗ್ ಬೇಕಂತ ಕಳಿಸು. ಅದ್ರ ರೂಲ್ ಫಾಲೋ ಮಾಡಷ್ಟೇ. ಅದು ಒಂದೇ ಕೇಳೋದು ನಾನು. ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ನಂದು ಕಂಪ್ಲೀಟ್ ಮಾಡ್ಕೊಂಡು ಫಸ್ಟ್. ಹೌದಾ?
ಈಗ ನೋಡಿ ಇದು ಫಸ್ಟ್ ಒನ್ ಪ್ಯಾರಲಲ್ ಕಳಿಸಿ ಅಂದ್ರೆ ಹೆಂಗ್ ಬರ್ಬೇಕು ಅದು ರೂಲ್ ನಂಬರ್ ಒನ್ ಫೋಕಸ್ ಥ್ರೂನೇ ಬರ್ಬೇಕು ಅದು ಹೆಂಗ್ ಬರ್ಬೇಕು ಫೋಕಸ್ ಥ್ರೂನೇ ಬರ್ಬೇಕು ಹೆಂಗ್ ಬರ್ಬೇಕಲೆ ಫೋಕಸ್ ಥ್ರೂ ಇದು ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಬರ್ಬೇಕು ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಅರೆ 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 ಭಾಯ್ ಎರಡು ಏನದು ಇವು ಪ್ಯಾರಲಲ್ ಅದು ಪ್ಯಾರಲಲ್ ಲೈಟ್ ರೇಸ್ ಯಾವಾಗಾರ ಮೀಟ್ ಅಕ್ಕವನು ಆಗಲ್ಲ ನಿಂದ್ರ ನೋಡೋಣ ನಂದ್ರಾಗಂತೂ ಪ್ಯಾರಲಲ್ ಅದು ಮೀಟ್ ಆಗ್ಲಿಲ್ಲ ನಿಂದ್ರಾಗ ನೋಡಮ್ಮ ಓಕೆ ಇದು ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಕಳಿಸಿದ್ರೆ ಹೆಂಗೆ ಒಳ್ಳೆ ಬರ್ತದ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ವಾಪಸ್ ರಿಟರ್ನ್ ಇದು ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಅಲ್ಲಿಲ್ಲ ನಿಂದು ಪ್ಯಾರಲಲ್ ಆಯ್ತಲ್ಲೋ ಈ ಕಡೆ ಕೂಡಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಈ ಕಡೆ ಎಕ್ಸ್ಟೆಂಡ್ ಮಾಡಿ ಕೂಡಿಸ್ಕೋತಿದ್ದೆ ನಾನು ಬಟ್ ಈ ಕಡೆ ಪ್ಯಾರಲಲ್ ಅದಾವ ಅಂದ್ರೆ ಈ ಕಡೆನೂ ಏನಾಗ್ತಾವ ಪ್ಯಾರಲಲ್ ಆಗ್ತಾವ ಅಂದ್ರೆ ಆ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದೇ ನೆಸೆಸಿಟಿ ಇಲ್ಲ ನಮಗ ಈ ಕಡೆನೂ ಪ್ಯಾರಲಲ್ ಆಗ್ತಾವ ಅಂದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಗಲ್ಲ ಇಮೇಜ್ ಏನಾಗಲ್ಲ ಫಾರ್ಮ್ ಆಗಲ್ಲ ಆಬ್ಜೆಕ್ಟ್ ಮೇಲೆ ಸಾರಿ ಫೋಕಸ್ ಮೇಲೆ ಆಬ್ಜೆಕ್ಟ್ ಇಟ್ರಪ್ಪ ಅಂತಂದ್ರ ಇಮೇಜ್ ವಿಲ್ ನಾಟ್ ಫಾರ್ಮ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್ ಆ ಇಲ್ಲ ಐತಿ ಪಾಯಿಂಟ್ ಇಲ್ಲ ಐತ್ಲೆ ಪಾಯಿಂಟ್ ಇಮೇಜ್ ಫಾರ್ಮ್ ಆಗಲ್ಲ ಅಂತ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ನಾನು ಕಾನ್ಕೇವ್ ನನ್ಗೂ ಕಾನ್ಕೇವ್ ಮಿರರ್ ಐತಿ ನಾನು ಫೋಕಸ್ ಮ್ಯಾಗನೆ ನಾನು ಇಮೇಜ್ ಫಾರ್ಮ್ ಆಗ್ತಾನೆ ಇಮೇಜ್ ಫಾರ್ಮ್ ಆಗಲ್ಲ ಅಂತ ಹೇಳ್ಬೇಕಂತ ಹೊಂಟಿದ್ದೆ ನಾನು ಇಮೇಜ್ ಫಾರ್ಮ್ ಆಗಲ್ಲ ಅಂತ ಹೇಳ್ಬೇಕಂತ ಹೊಂಟಿರ್ಬೇಕಾದ್ರೆ ನಾನು ಮಿರರ್ ಮುಂದೆ ನಿಂತೀನಿ ಎಲ್ಲಿ ನಿಂತೀನಿ ಫೋಕಸ್ ಮ್ಯಾಗ ನಿಂತೀನಿ ನನ್ನ ಇಮೇಜ್ ಕಾಣಕತ್ತದ ಮತ್ತೆ ಇಮೇಜ್ ಫಾರ್ಮ್ ಆಗಲ್ಲ ಅಂತ ಯಾರ ಮುಂದೆ ಹೇಳಿದಪ್ಪ ಅವ್ರು ಬೂಟ್ಲೆ ಹೊಡಿತಿರ್ತಮ್ಮ ಅವ್ರು ಹೆಂಗ್ ಹೊಡಿತಾರ ಬೂಟ್ಲೆ ಹೊಡಿತಾರೆ ಅಂದ್ರೆ ಇಮೇಜ್ ಫಾರ್ಮ್ ಆಗೈತೆ ಹೆಂಗಾರ ಮಾಡಿ ಕೂಡ್ಸಬೇಕು ಅವ್ನು ಪ್ಯಾರಲ್ ಎಂದ್ರ ಕೂಡ್ತಾನೋ ಪ್ಯಾರಲ್ ಸತ್ತು ಕೂಡಲ್ತಮ್ಮ ಅಕಾರ್ಡಿಂಗ್ ಟು ದ ಮ್ಯಾಥಮ್ಯಾಟಿಕ್ಸ್ ಬಟ್ ಫಿಸಿಕ್ಸ್ನಾಗ ನಾವು ಕೂಡಿಸ್ತೇವೆ ನಮ್ ಕಡೆ ಫಿಸಿಕ್ಸ್ ನಾವು ಎಲ್ಲ ಪಾಸಿಬಲ್ ಐತೆ ನಮ್ ಕಡೆ ಹೌದಾ ಇಲ್ಲ ಅಂದ್ರೆ ನಮ್ ಕಡೆ ಏನಾಗ್ತದಪ್ಪಿ ಮೀಟ್ ಆಗ್ತಾವ even parallel beam of light rays are also having the capacity to meet ಅಕ್ಕವು ಎಲ್ಲಿ ಮೀಟ್ ಅಕ್ಕವು ಎಲ್ಲೇ ಮೀಟ್ ಆಗ್ಯಾವು ಕಾಣಕತ್ತಿಲ್ಲ ಅಷ್ಟೇ ಅವು ಎಲ್ಲಿ ಮೀಟ್ ಅಕ್ಕವು ಎಲ್ಲಿ ಮೀಟ್ ಆಗ್ತಾವ ಅಂತ ಗೊತ್ತಿಲ್ಲ ನನಗೆ ಹೌದಾ ಎಲ್ಲಿ ಮೀಟ್ ಆಗ್ತಾವ ಅಂತ ಹೇಳಿ ಗೊತ್ತಿಲ್ಲ ನನಗೆ ಎಲ್ಲಿ ಮೀಟ್ ಆಗ್ತಾವ ಅಂತ ಗೊತ್ತಿಲ್ಲಪ್ಪ ಅಂದ್ರೆ ಏನು ಬಹಳ ದೂರ ಮೀಟ್ ಆಗ್ತಾವ ಇದು ನೀನು ಇದು ನಿಮ್ಮವರು ಹೌದಾ ಇದು ನಿಮ್ಮ ಮನಿ ನೀನು ನಿಮ್ಮವರು ಹೋಗಿ ಮೀಟ್ ಆಗ್ಬೇಕಾಗಿತ್ತಂದ್ರ ಮನಿ ಸನೇಕ ಮೀಟ್ ಹಾಕಿರ ನಮ್ಮ ಮನಿಕ್ಕಿಂತ ಬಹಳ ದೂರ ಹಾಕಿರ ಏನು ಬಹಳ ದೂರಕ್ಕೆ ಇಲ್ಲಿ ಈ ಲ್ಯಾಂಗ್ವೇಜ್ ಒಳಗಡೆ ಏನಂತ ಯೂಸ್ ಮಾಡ್ತೀವಿ ಇನ್ಫೈನೈಟ್ ಅಂತ ಯೂಸ್ ಮಾಡ್ತೀವ ಅಂದ್ರ ಬಹಳ ದೂರ ಮೀಟ್ ಹಾಕಿದ್ರಪ್ಪ ಅಂದ್ರ ಅಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ ಎಲ್ಲಿ ಅದು ಬಹಳ ದೂರ ಅಂದ್ರ ಇನ್ಫೈನೈಟ್ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ನೋಟ್ ಬರ್ಕೋಬೇಕಲ್ಲ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ ಅಲಾಂಗ್ ವಿತ್ ಮೀ ನಾನು ಡ್ರಾ ಮಾಡ್ತೀನಿ ಡ್ರಾ ಮಾಡ್ಕೊತೋ ನೀನು ಓಕೆ ನೋಟ್ ಬರ್ಕೋತೀನಿ ಏನ್ ನೋಟ್ ಬರ್ಕೋತೀನಪ್ಪಿ ಈವನ್ ಪ್ಯಾರಲಲ್ beam of light rays can meet ಎಲ್ಲಿ ಮೀಟ್ ಆಗ್ತಾವ at infinite distance note this is very very important you should remember it beta okay ಎಲ್ಲಿ ಮೀಟ್ ಆಗ್ತಾವು ಇನ್ಫೈನೈಟ್ ಡಿಸ್ಟೆನ್ಸ್ ಗೆ ಮೀಟ್ ಆಗ್ತಾವ those will meets at infinite distance ಅಂದ್ರೆ ಎಲ್ಲಿ ಮೀಟ್ ಆಗ್ಯಾವ ಇನ್ಫೈನೈಟ್ ಡಿಸ್ಟೆನ್ಸ್ ಮೀಟ್ ಆಗ್ಯಾವ ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಇನ್ಫಿನಿಟಿಗೆ ಫಾರ್ಮ್ ಆಯ್ತು ಇಮೇಜ್ ಎಲ್ಲಾಯ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಬರಿ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋ ಪ್ರಾಬ್ಲಮ್ ಓಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೌದಾ ಎಲ್ಲಿ ಮೀಟ್ ಆಗ್ಯಾವು ಇನ್ಫೈನೈಟ್ ಡಿಸ್ಟೆನ್ಸ್ ಮೀಟ್ ಆಗ್ಯಾವ ಮೀನ್ಸ್ ಇಮೇಜ್ ಈಸ್ ಆಟ್ ಇನ್ಫಿನಿಟಿ ಇಮೇಜ್ ಈಸ್ ಆಟ್ ಇನ್ಫಿನಿಟಿ ಇದ್ರಾಗು ಇನ್ಫಿನಿಟಿಗೆ ಪ್ಯಾರಲ್ ಅದಾವು ನಿಂದ್ರಾಗು ಇನ್ಫಿನಿಟಿ ನಂದ್ರಾಗು ಇನ್ಫಿನಿಟಿ ಮತ್ ಸರ್ ನಂದ್ರಾಗೆಲ್ಲ ಆಗಲ್ಲ ಓಕೆ ಸೆಕೆಂಡ್ ಇಮೇಜ್ ಸೈಜ್ ಏನೈತಿ ಇದು ಹೆಂಗ್ ದೂರ ಹೋಗ್ತದಲ್ಲಪಿ ಹಂಗ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗೋತ ಹೋಗ್ತದ ಇಲ್ಲಿ ನೋಡು ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಅದ ಇಲ್ಲಿ ದೂರ ಅದ ಅಂದ್ರೆ ಹೆಂಗ್ ದೂರ ಹೋಗ್ತದಲ್ಲ ಹಂಗ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಏನಾಗ್ತದ ಜಾಸ್ತಿ ಆಗೋತ ಹೋಗ್ತದ ಅಂದ್ರೆ ಸೈಜ್ ಏನಾಗ್ತದ ದೊಡ್ಡದಾಗೋತ ಬಹಳ ದೊಡ್ಡದಾಗ್ತದಪ್ಪಿ ಬರೀ ದೊಡ್ಡದಲ್ಲ ಬಹಳ ದೊಡ್ಡದು ಬರೀ ದೊಡ್ಡದಂದ್ರೆ ಏನಂತಿದ್ದಿ ಎನ್ಲಾರ್ಜ್ಡ್ ಅಂತಿದ್ದಿ ಬಹಳ ದೊಡ್ಡದಂದ್ರೆ ಏನ್ ಬೇಕು ಇಮೇಜ್ ಈಸ್ ಹೈಲಿ ಎನ್ಲಾರ್ಜ್ಡ್
highly enlarged. ಥರ್ಡ್ ನೇಚರ್ ಇಮೇಜೀಸ್ ಅಂತ ಬರ್ತದೆ ಮೊದಲ ನೋಡಿ ಇದ್ರಾಗೂ ಸೇಮ್ಲೆ ಓಕೆ ಇಮೇಜೀಸ್ ನೆಕ್ಸ್ಟ್ ಏನಾಗ್ತದೆ ನೇಚರ್ ಬೇಕಲ್ಲ ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು ಅಂಡ್ ಇಮ್ಯಾಜಿನರಿ ಡಾಟೆಡ್ ಲೈಟ್ ರೇಸ್ ಅಂತ ಫಾರ್ಮ್ ಆಗಿತ್ತು ನಾವ್ ಈ ಕಡೆ ಕನ್ಸಿಡರ್ ಮಾಡ್ಕೊ ಅಂದ್ರೆ ಇಮೇಜ್ ಏನಪ್ಪ ರಿಯಲ್ ಉಲ್ಟಾ ಅದ ಸೀದಾ ಅದ ಉಲ್ಟಾ ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗೆ ಫಾರ್ಮ್ ಆಗೈತಲ್ಲ ಉಲ್ಟಾ ಅಂದ್ರೆ ಇಮೇಜ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಬರಿದಾಗಲ್ಲೇ ನನಗ ದಿಸ್ ಇಸ್ ಆರ್ ಅಂದ್ರೆ ರಿಯಲ್ ಐ ಅಂದ್ರೆ ಇನ್ವರ್ಟೆಡ್ ರಿಯಲ್ ಅಂಡ್ ಇನ್ವರ್ಟೆಡ್ ಕರೆಕ್ಟಾ ಕರೆಕ್ಟಪಿ ಬೋತ್ ದ ರೇ ಡಯಾಗ್ರಾಮ್ಸ್ ಆರ್ ಸೇಮ್ ಡ್ರಾ ಇಟ್ ಫಾಸ್ಟ್ ಡ್ರಾ ಮಾಡ್ಕೊಳಪಿ ಡ್ರಾ ಮಾಡ್ಕೋ ನೆಕ್ಸ್ಟ್ ನೆಕ್ಸ್ಟ್ ಈಗ ನೆಕ್ಸ್ಟ್ ರೇ ಡಯಾಗ್ರಾಮ್ ಅಪಿ ಈಗ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದಿ ಫೋಕಸ್ ಮ್ಯಾಗ ಇಟ್ಟಿದ್ದಿ ಈಗ ಆಬ್ಜೆಕ್ಟ್ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ತಗೊಂಬ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಅಂದ್ರೆ ಎಲ್ಲಿ ಬಿಟ್ವೀನ್ ಎಫ್ ಅಂಡ್ ಪಿ ಇಲ್ಲಿ ತಗೊಂಬ ಇಲ್ಲಿ ಓಕೆ ಅಲ್ಲಿ ತಗೊಂಬರ್ತೀನಿ ಕೇಸ್ ನಂಬರ್ 6 ಅದು ಯಾವ ಕೇಸು ಸಿಕ್ಸ್ತ್ ಕೇಸ್ ವಿಚ್ ಕೇಸ್ ಸಿಕ್ಸ್ತ್ ಕೇಸ್ ವಿಚ್ ಕೇಸ್ ಸಿಕ್ಸ್ತ್ ಕೇಸ್ ಓಕೆ 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 ಸಿಕ್ಸ್ತ್ ಕೇಸ್ ಕೇಸ್ ನಂಬರ್ 6 ಆಬ್ಜೆಕ್ಟ್ ಈಸ್ ಎಲ್ಲೈತಿ ಆಬ್ಜೆಕ್ಟ್ ಈಸ್ at in between ಎಫ್ ಅಂಡ್ ಪಿ ಫೋಕಸ್ ಮತ್ತು ಪೋಲ್ ಮಿಡಲ್ ತಗೊಂಬಂದು ಇಡ್ತೀನಿ ನಾನು ಓಕೆ ಡ್ರಾ ದ ರೇ ಡಯಾಗ್ರಾಮ್ ಇದು ನಂದು ಇದು ನಿಂದು ಮಿರರ್ ಅಲ್ಲ ಮಿರರ್ ಅಲ್ಲಿ ಇದೀನ ಈಗ ಮಿರರ್ ಆಯ್ತು ನೋಡಿ ಯಾಕಂದ್ರೆ ಕೋಟಿಂಗ್ ಇರ್ಬೇಕಾದ್ರೆ ಮಿರರ್ ಅಂತ ಇಲ್ಲಪ್ಪ ಅಂದ್ರೆ ಮಿರರ್ ಅಲ್ಲ ಅಂತ ಮಿರರ್ ಅನ್ನಲ್ಲ ಇದು ನಂದು ಅದು ನಿಂದು ಡ್ರಾ ದ ಸಾರಿ ದಿಸ್ ಇಸ್ ಎ ಬಿ ಅಂದ್ರೆ ಏನು ಅಪರ್ಚರ್ ನಿಂದು ಎ ಬಿ ಐತಿ ನಿಂದು ಅಪರ್ಚರ್ ಐತ್ಲೆ ನನಗೆ ಒಬ್ಬಂಗೆ ಇಲ್ಲ ನಿನ್ಗೂ ಅಪರ್ಚರ್ ಐತಿ ಹೌದಾ ಇಲ್ಲಿ ಪಾಯಿಂಟ್ ಪಿ ಎಪಿ ಪೋಲ್ ಇಲ್ಲಿನ ಪಾಯಿಂಟ್ ಪಿ ಏನಿದು ಪೋಲ್ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಿಸ್ ಎಕ್ಸ್ ವೈ ಪ್ರಿನ್ಸಿಪಲ್ ಆಕ್ಸಿಸ್ ಇಲ್ಲಿನ ಡ್ರಾ ಮಾಡು ಎಕ್ಸ್ ವೈ ಪ್ರಿನ್ಸಿಪಲ್ ಆಕ್ಸಿಸ್ ಇಲ್ಲಿ ಪಾಯಿಂಟ್ ಸಿ ತಗೋತೀನಿ ಸೆಂಟರ್ ಆಫ್ ಕರ್ವೇಚರ್ ಇದು ಪಾಯಿಂಟ್ ಎಫ್ ಫೋಕಸ್ ಸೆಂಟರ್ ಆಫ್ ಕರ್ವೇಚರ್ ಫೋಕಸ್ ಆಬ್ಜೆಕ್ಟ್ ಎಲ್ಲಿ ಇಡು ಅಂತ ಹೇಳ್ಯಾರ ಅವ್ರೀಗ ಬಿಟ್ವೀನ್ ಎಫ್ ಅಂಡ್ ಪಿ ಇಡು ಅಂತಾರೆ ಹೌದಾ ಇಲ್ಲ ಎಫ್ ಅಂಡ್ ಪಿ ಫಸ್ಟ್ ರೇ ಹೆಂಗ್ ಪಾಸ್ ಮಾಡ್ತೀನಿ ನಾನು ಪೋಲ್ ಥ್ರೂ ಪಾಸ್ ಮಾಡ್ತೀನಿ ಸೆಕೆಂಡ್ ಲೈಟ್ ಹೆಂಗ್ ಪಾಸ್ ಮಾಡ್ತೀನಿ ಪಿ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಪಾಸ್ ಮಾಡ್ತೀನಿ ಈಗ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಪಾಸ್ ಮಾಡ್ತೀನಿ ಅದು ಒಂದೇ ಪಾಸಿಬಲ್ ಐತಿ ಇಲ್ಲಿ ಬೇರೆ ಯಾವ ಪಾಸಿಬಲ್ ಫೋಕಸ್ ಥ್ರೂ ಕಳ್ಸಕ್ಕಾಗತ್ತ ಲೈಟ್ ರೇನ ಕಳ್ಸಕ್ಕಾಗಲ್ಲ ನಿನ್ನ ತೊಗೊಂಬಂದಿಡಪ್ಪ ಇಲ್ಲಿ ಸುಮ್ಮನೆ ಬಾಡಿ ಕಿರಿಕಿರಿ ಪ್ಯಾರಲಲ್ ಕಳಿಸಿದ್ರೆ ಹೆಂಗ್ ಪಾಸ್ ಆಗ್ಬೇಕು ಅದು ಫೋಕಸ್ ಎಲ್ಲೈತೆ ಅದು ಬಿಟ್ವೀನ್ ಎಫ್ ಅಂಡ್ ಪಿ ಅಲ್ಲ ಇದು ಎಫ್ ಪ್ಯಾರಲಲ್ ಕಳಿಸ್ಲ ಲೈಟ್ ಪ್ಯಾರಲಲ್ ಕಳಿಸ್ತಿ ವಾಪಸ್ ಹೆಂಗ್ ಬರ್ತಾವ ಅದು ಫೋಕಸ್ ಥ್ರೂ ಬರ್ತಿರ್ತದ ನಡು ನೀನೇ ಅದಿ ಹೊಳ್ಳಿ ಬಂದು ನಿನ್ಗ ಬಡಿತದೆ ಅಂದ್ರೆ ಇದು ಪ್ಯಾರಲಲ್ ಕಳ್ಸಕ್ ಆಗಲ್ಲ ಇದು ಒಂದು ಪೋಲ್ ಥ್ರೂ ಕಳಿಸ್ತಿ ಇನ್ನೊಂದು ಮತ್ತೆ ಯಾವ್ದು ಹೊಡಿತು ಪ್ಯಾರಲಲ್ ಕಳ್ಸಕ್ ಆಗಲ್ಲಪ್ಪ ಅಂತಂದ್ರ ಸೆಂಟರ್ ಆಫ್ ಕರ್ವೇಚರ್ ಒಂದೇ ರೇ ಡಯಾಗ್ರಾಮ್ ಪಾಸಿಬಲ್ ಐತಿ ಒಂದೇ ರೇ ಡಯಾಗ್ರಾಮ್ ಪಾಸಿಬಲ್ ಐತಿ ನಿಂದಿಲ್ಲ ನಾನು ಒಂದೇ ನೈನ್ ಅದೇ ಫೈನಲ್ ಇಲ್ಲ ನೀ ಎಲ್ಲ ನೋಡಕ್ ಬರಲಿಲ್ಲ ನೈನ್ ಅದೇ ಫೈನಲ್ ಓಕೆ ಪೋಲ್ ಥ್ರೂ ಕಳಿಸ್ತೀವಿ ಪೋಲ್ ಥ್ರೂ ಕಳಿಸಿದಾದ್ಮೇಲೆ ಆಸ್ ಪರ್ ದ ಲಾ ಆಫ್ ರಿಫ್ಲೆಕ್ಷನ್ ಇಟ್ ವಿಲ್ ರಿಫ್ಲೆಕ್ಟ್ಸ್ ಇದೇನಾಗ್ತದಪ್ಪಿ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಕಳಿಸಿದ್ರೆ ವಾಪಸ್ ಏನ್ ಮಾಡ್ತದ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ರಿಫ್ಲೆಕ್ಟ್ ಆಗ್ತದೆ ಹೆಂಗ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ವಾಪಸ್ಸು ರಿಟರ್ನ್ ಆಗ್ತದ ಹೆಂಗ್ ಗೊತ್ತಲ್ಲ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ವಾಪಸ್ ರಿಟರ್ನ್ ಸೆಂಟರ್ ಆಫ್ ಕರ್ವೇಚರ್ ಎರಡು ಹೆಂಗದ ನೋಡಿ ಡೈವರ್ಜಿಂಗ್ ಹೆಂಗದವು ಡೈವರ್ಜಿಂಗ್ ಎಲ್ಲರೂ ಮೀಟ್ ಹಾಕವನು ಬಟ್ ಇಮೇಜ್ ಫಾರ್ಮ್ ಆಗೈತಿ ಪ್ಯಾರಲ್ ಇದ್ದಾಗ ಇಮೇಜ್ ಫಾರ್ಮ್ ಆಗೈತೆ ತೆಗಿಸಿದ್ ನೀನ್ ಏನ್ ಮಾಡಿದಿ ಇನ್ಫೈನೈಟ್ ಡಿಸ್ಟೆನ್ಸ್ ಮೀಟ್ ಹಾಕೋ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿ ಡೈವರ್ಜೆಂಟ್ ಲೈಟ್ ರೇಸ್ ಇನ್ಫೈನೈಟ್ ಡಿಸ್ಟೆನ್ಸ್ ಮೀಟ್ ಆಗ್ತಾವ ಅಂತ ಅನ್ಕೊಂಡಿ ಯಾರು ಅಂದ್ರೆ ಹೇಳಿದಿ ಬೂಟ್ಲೆ ಹೊಡಿತಾರತಮ್ಮ ಸಾಯಿ ಬದ್ಲಿ ಹೇಳಕ್ ಹೋಗ್ಬಿಡದನ ಡೈವರ್ಜೆಂಟ್ ಲೈಟ್ ರೇಸ್ ಆರ್ ನೆವರ್ ಮೀಟ್ಸ್ when it is moving farther and farther ಮೂವ್ ಆಗ್ಬೇಕಾದ್ರ ಸತ್ತು ಮೀಟ್ ಆಗಲ್ಲವು ಈ ಕಡೆ ಮೀಟ್ ಆಗಲ್ಲ ಈ ಕಡೆ ಮೀಟ್ ಆಗ್ಬೋದಲ್ಲ ಮೀಟ್ ಮಾಡಿಸಿದ್ರೆ ಭಾಳ ಪುಣ್ಯ ಬರ್ತಲ್ಲ ಈ ಕಡೆ ಮೀಟ್ ಆಗ್ಬೋದಲ್ಲ ಹಾ ಮೀಟ್ ಆದು ಎಲ್ಲಿ ಮೀಟ್ ಆದು ಇಲ್ಲಿ ಮೀಟ್ ಆದು ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಇಲ್ಲಿ ಫಾರ್ಮ್ ಆಯ್ತು ಇಮೇಜ್ ಅಲ್ಲಿ ಫಾರ್ಮ್ ಆಯ್ತು ಹೌದಾ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಬರಿ ಫಸ್ಟ್ ಒನ್ ಇಮೇಜ್ ಎಲ್ಲಿ ಫಾರ್ಮ್ ಆಗೈತಿ ಬಿಹೈಂಡ್ ದ ಮಿರರ್ ಇದು ಇನ್ ಫ್ರಂಟ್ ಆಫ್ ದಿ ಮಿರರ್ ಇದು
ಇದು ಕೋಟಿಂಗ್ ಹಿಂದ್ ಫಾರ್ಮ್ ಐತೆ ಅಂದ್ರೆ ಏನು ಬಿಹೈಂಡ್ ದಿ ಮಿರರ್ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ಮಿರರ್ ಫಾರ್ಮ್ ಹೌದಾ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೈಜ್ ನೋಡು ಇದು ಇಷ್ಟೇ ಐತಿ ಇಮೇಜ್ ದೊಡ್ಡದೈತಿ ಬಹಳ ದೊಡ್ಡದಿಲ್ಲ ಬರೀ ದೊಡ್ಡದೈತಿ ಅಂದ್ರೆ ಏನು ಇಮೇಜ್ ಈಸ್ ಎನ್ಲಾರ್ಜ್ಡ್ ಇಮೇಜ್ ಈಸ್ ಎನ್ಲಾರ್ಜ್ಡ್ ಥರ್ಡ್ ಒನ್ ನೋಡುವಪ್ಪಿ ರಿಯಲ್ ಐತೆ ವರ್ಚುವಲ್ ಐತೆ ಅಂದ್ರೆ ಡಾಟೆಡ್ ಲೈನ್ ಇಂದ ಫಾರ್ಮ್ ಆಗಿತ್ತು ಇಲ್ಲ ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್ ಆಗೈತಿ ಅಂದ್ರೆ ಏನು ಇಮೇಜ್ ಈಸ್ ಇಮ್ಯಾಜಿನರಿಗೆ ಏನಂತೀವಿ ವರ್ಚುವಲ್ ಅಂತೀವಿ ಇಮೇಜ್ ಈಸ್ ವರ್ಚುವಲ್ ಸೀದಾ ಫಾರ್ಮ್ ಆಗಿತ್ತು ಉಲ್ಟಾ ಫಾರ್ಮ್ ಆಗಿತ್ತು ನೋಡ್ಲೆ ಸೀದಾ ಫಾರ್ಮ್ ಆಗೈತಿ ಅಂದ್ರೆ ಏನು ರೆಕ್ಟ್ ವರ್ಚುವಲ್ ಅಂಡ್ ರೆಕ್ಟ್ ಕರೆಕ್ಟಾ and these are the ray diagrams which are formed by concave mirrors ಕಾನ್ಕೇವ್ ಮಿರರ್ ಒಳಗಡೆ ಇಮೇಜ್ ಏನಾಗ್ತದಪ್ಪ ಅಂತಂದ್ರ ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತದ ಬಟ್ ಪ್ಲೇನ್ ಮಿರರ್ ಒಳಗಡೆ ಚೇಂಜ್ ಆಗಲ್ಲ ಮೀನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜ್ ಫಾರ್ಮ್ಡ್ ಬೈ ದಿ ಕಾನ್ಕೇವ್ ಮಿರರ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಿ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಆಯ್ತಪ್ಪ ಅಂದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತಾವು these 6 ray diagrams are very important for your board examination and similarly we have 2 for the convex mirrors ಇನ್ನ ಎರಡು ಅದಾವು ಕಾನ್ವೆಕ್ಸ್ ಮಿರರ್ ಹೌದಾ ಕಾನ್ವೆಕ್ಸ್ ಮಿರರ್ ಒಳಗಡೆ ಸ್ವಲ್ಪ ಕಹಾನಿ ಚೇಂಜ್ ಆಗ್ತದೆ ಪಿಕ್ಚರ್ ಚೇಂಜ್ ಆಗ್ತದೆ ಆ ಪಿಕ್ಚರ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸೆಷನ್ ಒಳಗೆ ನೋಡೋಮು ಅಲ್ಲಿನೂ ಏನ್ ಬರ್ತಾವಪ್ಪ ಅಂದ್ರೆ ರೂಲ್ಸ್ ಫಾರ್ ಟ್ರೇಸಿಂಗ್ ದ ಇಮೇಜಸ್ ಬರ್ತಾವು ಅದಾದ್ಮೇಲೆ ರೇ ಡಯಾಗ್ರಾಮ್ಸ್ ಬರ್ತಾವೆ ಓಕೆ ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಓಕೆ ಸಪೋಸ್ ಕಂಟೆಂಟ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಚಂದ ಹೇಳ್ತಾರ ಓಕೆ ಥ್ಯಾಂಕ್ ಯು ಸಿ ಯು